परं धीमहि दृष्टिस्थित्यप्ययेहानियतिर्हितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीष शत्वात्मकस्य विष्णोर्वस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तः 21 श्रीभगवानुवाच योगस्य रक्षणं मोक्षे सबीजस्य नृपात्मज मनो येनैव विधिना प्रसन्नं याति सत्पथं ಯೋಗಸ್ಯ ಲಕ್ಷಣಂ ವಕ್ಷೆ ಯೋಗದ ಲಕ್ಷಣವನ್ನು ಹೇಳ್ತೇನೆ. ಎಂಥ ಯೋಗ ಅದು? ಸಬೀಜಸ್ಯ ಯೋಗಸ್ಯ ಲಕ್ಷಣಂ ವಕ್ಷೆ. ನೃಪಾತ್ಮಜೆ ರಾಜನ ಮಗಳೇ, ನೃಪಾತ್ಮಜೆ ರಾಜನ ಮಗಳೇ. ಯಾರಾಜ? ಸ್ವಯಂಭೋಗನ ಮಗಳೇ ದೇವಹೂತಿಯೇ. ಮನೋ ಏನೈವ ವಿಧಿನ ಪ್ರಸನ್ನಂ ಯಾತಿ ಸತ್ಪಥಂ. ಯೋಗದ ಫಲ ಏನು ಅಂದರೆ ಏನ ಯೋಗೇನ ಏವ ಆಚರಣೆ ಮಾಡಿದರೆ ಅದು ವಿಧಿನ ವಿದ್ಯುಕ್ತವಾಗಿ ನಡೆಸಿದರೆ ಮನಸ್ಸು ಪ್ರಸನ್ನವಾಗಿ ಸನ್ಮಾರ್ಗದಲ್ಲಿ ನಡೆಯುತ್ತೋ ಅಂಥ ಯೋಗವನ್ನು ತಿಳಿಸ್ತಾ ಇದ್ದೇನೆ ಅಂತ ಹೇಳಿ. ಅದೇನಿದು ಸಬೀಜ ಅನ್ನೋ ಪದ ಬಂತು. ಏನು ಸಬೀಜ ಅಂದರೆ ಏನು ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಸಬೀಜೋ ವೈಷ್ಣವೋ ಯೋಗೋ ನಿರ್ಬೀಜಸ್ತು ಅನ್ಯದೈವತಃ ಬೀಜಂ ವಿಷ್ಣುರ್ಹಿ ಜಗತಃ ಶಾಖಾದ್ಯಾಶ್ಚಾನ್ಯದೇವತಾ ಇತಿ ಕೌರ್ಮೆ. ಸಬೀಜ ಯೋಗ ವೈಷ್ಣವ. ವೈಷ್ಣವ ಯೋಗ ಎಂಬುದು ಸಯೋಗ, ಸಬೀಜ ಯೋಗ. ನಿರ್ಬೀಜಸ್ತು ಅನ್ಯದೈವತ, ಉಳಿದ ದೇವತೆಗಳನ್ನು ಕುರಿತು ಮಾಡ್ತಕ್ಕಂಥ ಯೋಗ ನಿರ್ಬೀಜವಾದ ಯೋಗ. ಅದೇನದು ಬೀಜ ಅಂದರೆ ವಿಷ್ಣು ಅಂತ ಹಾಗಾಗುತ್ತೆ ಅಂದರೆ ಬೀಜಂ ವಿಷ್ಣುರ್ಹಿ ಜಗತಃ ಊರ್ಧ್ವಮೂಲ ಮಧಶಾಖಂ ಶಾಖಾದ್ಯಾಶ್ಚ ಅನ್ಯದೇವತಾ ಇತಿ ಕೌರ್ಮೆ. ನಾವು ಮೂಲನೇ ಹಿಡಿದಾಗ ಲೆಕ್ಕ. ಮೂಲ ದೇವತೆ ಹಿಡಿದ್ಬಿಟ್ಟು ಎಲ್ಲ ಕೆಲಸ ಆಗುತ್ತೆ. ಬೇರೆ ಯಾರು ಹಿಡಿದ್ರೆ ಕೊಡೋಕ್ಕೆ ಏನು ಹೇಳಬೇಕು ಕೊನೆಗೆ ಅವ್ರ ಅನುಗ್ರಹ ಬೇಕು ಅಂತ ಹೇಳ್ತಾರೆ. ಇನ್ನು ಹಿಡಿದ್ರೆ ಪ್ರಶ್ನೆ ಬರೋದಿಲ್ಲ. ಅದರಿಂದಾಗಿಯೇ ಸಬೀಜ ಯೋಗ ನಿರ್ಬೀಜ ಯೋಗ, ವೈಷ್ಣವ ಯೋಗ ಸಬೀಜ ಯೋಗ. ವೈಷ್ಣು ಭಿನ್ನರಾದವರ ಅದು ಇದಲ್ಲ ಅವೈಷ್ಣವ ಅಂತ ಹೇಳಿದರೆ ಈ ರೀತಿ ಅಲ್ಲ, ಏನು ನಿಷಿದ್ಧ ಯೋಗ ಅಂತ ಅರ್ಥ ಅಲ್ಲ. ಆಯಾ ದೇವತೆಗಳು ಕೂಡ ಮಾಡ್ತಕ್ಕಂಥ ತಪಸ್ಸು ವಿಷ್ಣು ಸರ್ವೋತ್ತಲ್ಲಿ ಎಂಡಾಗಬೇಕು. ಇಲ್ಲದೆ ಹೋದರೆ ಅದು ನಿರ್ಬೀಜ, ಪೂರ್ತಿ ಹೋಯಿತು. ಅದು ಮೂಲನೇ ಬಿಟ್ಟಾಗ ಏನಾಗುತ್ತೆ, ಬಿದ್ದೋಗುತ್ತೆ ಅಷ್ಟೇ. ಆದ್ದರಿಂದ ಸರಿಯಲ್ಲ. ಇವತ್ತು 99% ಯೋಗ ಎಲ್ಲ ಎಂಥ ಯೋಗ ಮಾಡ್ತಿರೋದೆಲ್ಲ ಅವೈಷ್ಣವ ಯೋಗನೇ ಮಾಡ್ತಿರೋದು. ಆದ್ದರಿಂದ ನಿರ್ಬೀಜ ಯೋಗನೇ ಅಲ್ಲ. ಸಧಿಷ್ಠಾನಾಂ ಏಕದೇಶೇ ಮನಸಾ ಪ್ರಾಣಧಾರಣಂ ವೈಕುಂಠಲೀಲಾಭಿಧ್ಯಾನಂ ಸಮಾಧಾನಂ ತಥಾತ್ಮನಃ. ಇದು ಲಕ್ಷಣ ಹೇಳ್ತಾರೆ. ಆ ರೀತಿ ಮಾಡ್ತಾ ಹೋದಂತೆ ಮುಂದೆ ಏನಾಗುತ್ತೆ, ಅದು ಒಂದೊಂದೇ ಆಜ್ಞೆಗಳ ಮುಂದೆ ಹೋಗ್ತಾ ಹೋದಂತೆ ಕಡೆಗೆ ಏನಾಗುತ್ತೆ, ವಾದ್ಯಂತ ಹೇಳಿದ್ರು ಕಡೆಗೆ ಸಂತತ ಚಿಂತ ಏನಂತ ಪೂರ್ತಿ ಮಾಡಿ ಸರಿ ಹೋಗುತ್ತೆ. ಯಸ್ತಸ್ಮಿನ್ ಅರ್ಥಪದಂ ಚಿತ್ತಂ ಸರ್ವಾವಯ ಸಂಸ್ಥಿತಂ ವಿರಕ್ಷ ಏಕತ್ರ ಸಂಯುಜ್ಯ ಅಂಗೇ ಭಗವತೋ ಮುನಿಹಿ. ಮುನಿಹಿ ಅಂದ್ರೆ ಮನಸ್ಸಿಲ್ಲ, ಮೌನ ಆಗಿರ್ತಾರೆ. ಮಾತಾಡ್ತಾ ಯೋಗ ಮಾಡಕ್ಕೆ ಬರೋದಿಲ್ಲ. ಏನು ಮಾಡಬೇಕು, ಏಕಾಂತ ಕೊಡೋದು. ಭಗವತೋ ಮುನಿ, ಮುನಿಯಾದವನು ಭಗವತಃ ಅಂಗೆ ಭಗವಂತನ ಅಂಗಗಳಲ್ಲಿ ಚಿತ್ತವನ್ನು ಸಂಯುಜ್ಯ ಕೂರಿಸಬೇಕು. ಅದು ಚಿತ್ತ ಮೇಲೆ. ತಸ್ಮಿನ್ ಅರ್ಥಪದಂ ಅಲ್ಲಿ ಒಂದು ಗಟ್ಟಿಯಾಗಿದೆ. ಸರ್ವಾರೂಢ ಸಂಸ್ಥಿತಂ ವಿರಕ್ಷ, ನಿಧಾನವಾಗಿ ಎಲ್ಲ ವೇದಗಳು ನೋಡಕ್ಕೆ ಸಾಧ್ಯವಾಗುತ್ತೆ. ಕೌಮೋದಿಕೀಂ ಭಗವತೋ ದೈತಾಂ ಸ್ಮರೇತ ದಿಗ್ಧಾಭರಾತಿ ಭಟಶೋರಿತ ಕರ್ದನೇನ. ಎಷ್ಟು ಬಿಟ್ಟುಬಿಟ್ಟು ಸಂಚಿತೆ ಭಗವತ ಅವೆಲ್ಲ ದಾಸಸ್ತೋತ್ರ ಶ್ರೇಷ್ಠವರು ಬಿಟ್ಟರೆ ಪೂರ್ತಿಯಾಗಿ 12 ಶ್ಲೋಕ 13 ಕೊನೆ ಅದಕ್ಕೆ ಕರೆಕ್ಟಾಗಿ ಹೋಗ್ಬಿಟ್ಟು ಭಾಗವತದ ಮೊದಲೇ ಅಧ್ಯಾಯ ಪೂರ್ತಿ ಧ್ಯಾನ. ದಾಸಸ್ತೋತ್ರ ಮೊದಲನೇ ಅಧ್ಯಾಯ, ಪ್ರಬಲಗೀತೆ ಪೂರ್ತಿ ಭಾಗವತ ತಾತ್ಪರ್ಯ ಆ ಲೆಕ್ಕ. ತಸ್ಮಿನ್ ಅರ್ಥಪದಂ ಚಿತ್ತಂ ಕೌಮೋದಕೀಂ ಭಗವತೋ ದೈತಾಂ ಸ್ಮರೇತ. ಅಂಗ ಅಂತ ಹೇಳಿದ್ರು. ಅಂಗ ಅಷ್ಟೇ ಇಲ್ಲ, ಆಯುಧದ ಸ್ಮರಣೆ ಮಾಡಿದ್ರು. ಆಯುಧ ಚಿಂತನೆ ಮಾಡೋರು ಕೂಡ ಏನು ಚಕ್ರ ಚಿಂತನೆ, ಕೌಮೋದಕಿ ಚಿಂತನೆ, ಹಾಕ್ತಾರೆ. ಅದು ಯೋಗ ಆಗಿದೆ. ಚಕ್ರ ಚಿಂತನೆ ಮಾಡಿ ಹಾಕೊಂಡ್ಬಿಟ್ರೆ ಅದು ಯೋಗ. ಗದಾತಿ ಚಕ್ರಾದಿ 4 ಅದು ಎಲ್ಲ ಕೆಲಸ ಯಾವ ಲಿಂಕ್ ಮಾಡ್ಬೇಕು, ಯಾವಾಗ ಯೋಗ ಲಿಂಕ್ ಮಾಡಿ. ಓಮೋದಕೀಂ ಭಗವತೋ ದೈತಾಂ ಸ್ಮರೇತ ದಿಗ್ಧಾಭರಾತಿ ಭಟಶೋರಿತ ಕರ್ತ
ಕರ್ತವೀನ ಕೌಮುದಕಿ ಗದೆ, ಒಣಮಾಲೆ ಮತ್ತು ಕೌಸ್ತುಭ ಮಣಿ ಇದೆಲ್ಲ ಚಿಂತಿಸಬೇಕು. ಒಂದೊಂದೇ ಆಗಿರ್ತಾರೆ. ಇದು ಸಾರಸ್ಯ ಈಶ್ವರ ಕಾಲ. ಕೌಮುದಕಿ ಸ್ಮರಣೆ ಮಾಡಬೇಕು ಅಂದರೆ ಗದಾಭಿಮಾನಿ ವಾಯುದೇವರು ಅಲ್ಲಿಗೆ ಹೋಗಬೇಕು. ಗೊತ್ತಾಯ್ತಾ? ಅದೇ ರೀತಿ ಹೀಗೆ ಬಾಲ ಅಂದರೆ ಒಣಮಾಲ ಮಹಾಲಕ್ಷ್ಮಿ. ಅದೇ ರೀತಿ ಮಣಿ ಅಂದರೆ ಮಣಿ ಕೌಸ್ತುಭ ಅದು ಅಭಿಮಾನಿ ಸಮೇತ ಚಿಂತನೆ ಮಾಡಬೇಕಾದ್ರೆ ಅದು ಪೂರ್ತಿ ಚಿಂತನೆ ಆಗದೆ. ಕೌಮೋದಕಿ ಭಗವತೋ ದೈತ ಭಗವತ್ ಅತ್ಯಂತ ಪ್ರೇಮಾದ ಜಾತಕ್ಕೆ ಜನಪದಾರ್ಥ ಆಗಿದ್ದಕ್ಕಲ್ಲ ವಾಯುದೇವರು ದೈತ ಒಳ್ಳೆ ಸಾರಸ್ಯವಾದ ಪದ. ಆಚಾರ್ಯ ಗವಾಭಿಮಾನ ದೇವತೆ ಅವತಾರ ಮಾಡಿರುವಂಥ ಅತ್ಯಂತ ಪ್ರಿಯನಾದ ಪರಮಾತ್ಮನಿಗೆ. ಪರಮಾತ್ಮ ನನಗೆ ಪ್ರಿಯ, ಪರಮಾತ್ಮನೇ ನಾನು ಪ್ರಿಯ, ಅವ್ರು ನನಗೆ ಮಾತು ಅರ್ಥ ಮಾಡಿಕೊಂಡ್ರೆ ದೈತ ಅನ್ನೋ ಪದ ಆಚಾರ್ಯ ತುಂಬ ಸತ್ತು ಉಪಯೋಗಿಸಿದ ಪದ. ಕೌಮೋದಕಿ ಗದೆ ಎರಡಕ್ಕೂ ವಾಯುದೇವರು. ಕೌಮೋದಿಗೆ ಗದೆ ಹೆಸರೇ ಕೌಮೋದಿಗೆ. ಆಚಾರ್ಯ ಪರಮಾತ್ಮ ಪ್ರಿಯ ಅಂತ ಹೇಳೋ ಸರಿ. ಹೌದು. ಬಟ್ ಪರಮಾತ್ಮನಿಗೂ ಆಚಾರ್ಯ ಪ್ರಿಯ ಅಂತ ಪರಮಾತ್ಮ ಹೇಳ್ಬೇಕಲ್ಲ. ಹೇಳಿದ್ದಾರೆ ಹೆಸರು ದೈತ ಹೆಸರಲ್ಲ. ಪರಮಾತ್ಮ ಪ್ರಿಯವಾದ ಚಿಂತನೆ ಮಾಡಬೇಕು. ಅದಕ್ಕೆ ಪ್ರಿಯ ರಾಮದೇವ ಹೇಳ್ತಾರೆ ಹನ್ನೊಂದು ಪಂಚಪ್ರಾಣ. ಪ್ರಾಣದಿಂದಲೇ ಸೃಷ್ಟಿ ಮಾಡಿದ್ರಿಂದ ಪಂಚಪ್ರಾಣ ಯಾವ ಅಂಗದಿಂದ ಬರ್ತಾರೋ ಆ ಮೇಂಟೈನ್ ಮಾಡ್ತಾರೆ ಅಂತ ಆ ಕ್ಯಾಲಿಬರ್ ಅವರಿಗಿದೆ. ಈಗ ದೈತಾಂ ಸ್ಮರೇತ ದಿಗ್ಧಾಂ ಅರಾತಿ ಫಟ ಶೋಡಿ. ಜಡ ಪದಾರ್ಥ ಚಿಂತನೆ ಮಾಡಿದ್ರೆ ಫಲ ಇಲ್ಲೇ ಇಲ್ಲ. ಅದಕ್ಕೋಸ್ಕರ ಏನಾಡಬೇಕಲ್ಲಿ ವಾಯುದೇವರು. ಇಲ್ಲಿ ಹೇಳಿಲ್ಲ ಆಚಾರ್ಯರೆಲ್ಲ, ಇಲ್ಲಿ ಬರದೇ ಇಲ್ಲ. ತಂತ್ರಸಾರದಲ್ಲಿ ಬರೀತಾರೆ ಮತ್ತು ನಿರ್ಣಯದಲ್ಲಿ ಹೇಳ್ತಾರೆ ಗದಾಭಿಮಾನಿ ವಾಯು ಅಂತ. ಅವು ಬಾಣಗಳು ಪಂಚಾತ್ಮಕೋ ಮಾರುತ ಏವ ಬಾಣ. ಇವೆಲ್ಲ ಏನು ಹೇಳಿಲ್ಲ ಅದೆಲ್ಲ ಸೇರಿಸ್ಕೋಬೇಕು. ದಿಗ್ಧ ಮರಾತಿ ಫಟ ಶೋಡಿತ ಕರ್ದಮೇನ. ಅದು ಹೇಗಿದೆ ಗೊತ್ತಾ ಕಥಾ ಅಂದರೆ, ಅರಾತಿಗಳು ಶತ್ರುಗಳು, ಶತ್ರು ಭಟರಿದ್ದಾರಲ್ಲ ಅವರ ಶೋಣಿತ ರಕ್ತ ಅಂತಕ್ಕಂಥ ಹೆಸರಿನಿಂದ ಮೆಚ್ಚಿ ಹೋಗಿಬಿಟ್ಟಿದೆ. ಅಂದರೆ ಶತ್ರುಗಳ ಸಂಹಾರ ಮಾಡಿದ ಗದೆ ಮೆಚ್ಚಿ ರಕ್ತ ಚಿಂತನೆ ಮಾಡಬೇಕು ಅಂತ ಅರ್ಥ ಅಲ್ಲ. ಶತ್ರುಗಳನ್ನ ಕೊಂದಿರತಕ್ಕಂಥದ್ದು. ಕೊಲೆ ಮಾಡಿದವನ ಕೈ ಕೆಟ್ಟ ಕೈ ಅಂತೇಳಿ ಕೈ ತೊಳ್ಕೊಂಬಿಟ್ಟು ಕೆಟ್ಟದೆಲ್ಲ ಅಲ್ಲ, ಪಾಪ ಒಳಗಿದೆ ಅದು. ಗೊತ್ತಾಯ್ತಾ? ಆ ರೀತಿ ಚಿಂತನೆ ಮಾಡಬೇಕು. ವಿನಾಶ ಆಯಿತು ದುಷ್ಕೃತಾಂ ಉಪಯೋಗಿಸೋದು ಅಂತ ಅರ್ಥ. ಮಾಲಾಂ ಮಧುರಥ ವರೂಥ ಗಿರೋಪಘುಷ್ಟಾಂ. ಮಾಲ ವನಮಾಲೆ ಇರಬೇಕು. ಹೇಗೆ ಮಧುರಥ ವರೂಥ ಗಿರ ಉಪಘುಷ್ಟಾಂ. ಎಷ್ಟು ಭಾಗವತದಂಥ ಕಾವ್ಯನೇ ಸಿಗೋದಿಲ್ಲ, ಅಂಥ ಕಾವ್ಯ ಇದೆ. ಮಧುರಥ ಅಂದರೆ ದುಂಬಿಗಳು, ವರೂಥ ಅಂದರೆ ಗುಂಪು, ಗಿರ ಅಂದರೆ ಧ್ವನಿ. ಅವುಗಳಿಂದ ತುಂಬ ಹೋಗಿಬಿಟ್ಟಿದೆ. ಅಂದರೆ ಫ್ರೆಶ್ ಮಾಲೆ ಎಷ್ಟು ಫ್ರೆಶ್ ಆಗಿದೆ ಅಂದರೆ ಜೇನುಹುಳು ಮೆಚ್ಚಿಬಿಟ್ಟಿವೆ. ಅದಕ್ಕೆ ಏನಿದೆ ಅದರೊಳಗೆ ಮಧು ತುಂಬಿಕೊಂಡು ಹೋಗಿದೆ. ಆದ್ದರಿಂದ ಅಂಥದ್ದು ನಿರ್ಗಂಧ ಕುಸುಮ ಅಲ್ಲ, ಅತ್ಯಂತ ಸುವಾಸನೆ ಭರಿತವಾದಂಥ ಮಾಲೆ. ಅದು ಲಕ್ಷ್ಮೀ ಸ್ವರೂಪವಾದದ್ದು. ವನಮಾಲಾ ಲಕ್ಷ್ಮಿ. ವನಮಾಲಾಯ ಲಕ್ಷ್ಮೀ ಅಂತೂ ವನಮಾಲಾಯ ಟೀಕಾರ ಬರೀತಾರೆ ಮಧ್ಯಮಾಲದಲ್ಲಿ. ಗಿರೋಪಘುಷ್ಟಾಂ. ದುಂಬಿ ಧ್ವನಿ ಸರ್ರ ಅಂತ ಶಬ್ದ ಕೇಳಿಸ್ತಾ ಇರಬೇಕು, ಗುಯ್ ಅಂತ ಹೇಳಿಬಿಟ್ಟು. ಹಾಗೆ ದುಂಬಿ ಧ್ವನಿ ಏನಿರುತ್ತೆ ಅದು ಗುಯ್ ಅಂತ ಹೇಳೋದು. ಚೈತ್ಯಸ್ಯ ತತ್ವಮವನಂ ಮಣಿಮಸ್ಯ ಕಂಠೇ. ಇನ್ನು ಚೈತ್ಯಸ್ಯ ತತ್ವ ಬ್ರಹ್ಮದೇವರ ತತ್ವ. ಅಸ್ಯ ಕಂಠೆ ಮಣಿ ಕೌಸ್ತುಭ ಮಣಿಯನ್ನು ಚಿಂತನೆ ಮಾಡ್ತಾರೆ. ಬ್ರಹ್ಮ ಚಿತ್ತಾಭಿಮಾನೇನ ಚೈತ್ಯಸ್ಯ ನೇಮನಾಧರಿ ಸಚ ಬ್ರಹ್ಮ ಹರೇ ಕಂಠೆ ಕೌಸ್ತುಭತ್ವೇನ ಭಾಸತೆ ಇತಿ ಭಾಗವತ ತಂತ್ರೇ. ಅಲ್ಲಿ ಹೇಳಿದ್ದಾರೆ ಕೌಸ್ತುಭ ಬ್ರಹ್ಮಣೋ ಕೌಸ್ತುಭಂ ಬ್ರಹ್ಮಣೋ ರೂಪಂ ಅಂತ ಹೇಳಿಬಿಟ್ಟಿದ್ದಾರೆ ತಾತ್ಪರ್ಯದಲ್ಲಿ. ಇವಕ್ಕೆಲ್ಲ ಆಧಾರ ಇಲ್ಲಿಂದ ರೌಂಡ್ ಹಾಕ್ಬಿಡ್ತಾರೆ. ಹೇಳಬೇಕು, ನಿತ್ಯ ಹೇಳಬೇಕು. ನಿತ್ಯ ಅದೆಲ್ಲ ಪೂಜೆ ಅಂದರೆ ಸೇರಿಕೊಂಡೇ ಪೂಜೆ. ಇದೆಲ್ಲ ಮಾಡಿ ಧ್ಯಾನದಲ್ಲಿ ಅವೆಲ್ಲ ಮಾಡಬೇಕಲ್ಲ. ಈಗ ಕೌಸ್ತುಭ ಚಿಂತನೆ ಮಾಡಿದ ಯೋಗಕ್ಕೆ ಲಿಂಕ್ ಆಯ್ತು. ಮತ್ತೆ ಅದು ಹಾಗೆ ಮಾಡೋಂಗಿಲ್ಲ. ನಿತ್ಯ ಆಯುಧ ಪೂಜೆ ಅಂತ ಹೇಳಿದರೆ ವಿಜಯದಶಮಿ ಮಹಾನವಮಿ ಆಯುಧ ಪೂಜೆ ಅಷ್ಟೇ ಅಲ್ಲ, ಪ್ರತಿನಿತ್ಯ ಆಯುಧ ಪೂಜೆ ಮಾಡಬೇಕು. ಆಭರಣ ಪೂಜೆ ಮಾಡಬೇಕು, ಆಭರಣ ಪೂಜೆ ಮಾಡಬೇಕು. ಆಯುಧ ಆಭರಣ ಆಭರಣ ಮೂರು ಪೂಜೆ ಪ್ರತಿನಿತ್ಯದಲ್ಲಿ ಇರಬೇಕು. ಮಾಲಾ ಮಧುರಥ ವರೂಥ ಗಿರೋಪಕುಷ್ಟಾಂ ಚೈತ್ಯಸ್ಯ ತತ್ವಮವನಂ ಮಣಿಮಸ್ಯ. ಎಲ್ಲ ಕವಿಗಳ ಕಾವ್ಯ ಲೌಕಿಕ ಲಿಮಿಟ್ ರಾಜಸ ಆಗಿಬಿಡುತ್ತೆ. ಯಾವ ದೇವರಿಗೆ ಕಂಡು ಲಿಂಕ್ ಮಾಡ್ತಾರೆ ಸಾತ್ವಿಕ ಕಾವ್ಯ ಆಗುತ್ತೆ. ಬ್ರಹ್ಮ ಚಿತ್ತಾಭಿಮಾನೇನ. ಪುರಾಣದ ಸಿನಿಮಾ ಹಾಕ್ಬೇಕಾದ್ರೆ ಪೌರಾಣಿಕ ಚಿತ್ರ ಅಂತ ಹಾಕ್ತಾರೆ. ಪೌರಾಣಿಕ ಚಿತ್ರ, ಸಾಮಾಜಿಕ ಚಿತ್ರ, ಐತಿಹಾಸಿಕ ಚಿತ್ರ ಅಂತ ಹಾಕ್ತಾರಲ್ಲ. ಹಾಗೆ ಸಾತ್ವಿಕ ರಾಜಸ ತಾಮಸ. ಬ್ರಹ್ಮ ಚಿತ್ತಾಭಿಮಾನ್ ಚೈತ್ಯ. ಬ್ರಹ್ಮದೇವರಿಗೆ ಚೈತ್ಯ ಅಂತಲೇ ಹೆಸರು. ಯಾಕೆ ಈಚೆ ಸೂಕ್ಷ್ಮ ಚಿತ್ತಕ್ಕೆ ಬ್ರಹ್ಮದೇವರ ದೇವತೆಗಳು. ಚೈತ್ಯ ತನ್ನ ದೇವರಿಗೆ ಚಿತ್ತಾಭಿಮಾನಿಯಾದ ಬ್ರಹ್ಮದೇವರನ್ನು ನೇಮನ ಮಾಡೋದ್ರಿಂದ ಪರಮಾತ್ಮನಿಗೆ ಚೈತ್ಯ ಅಂತ ಹೆಸರಿದೆ. ಸಚ ಬ್ರಹ್ಮ ಹರೇ ಕಂಠೆ
ಕೌಸ್ತುಭತ್ವೇನ ಭಾಸತೆ. ಹರಿಯ ಕಂಠದಲ್ಲಿದ್ದ ಕಂಠದೆಂಬುದು ಇದಕ್ಕೆ ಸೇರಿತ್ತು. ಕಂಠ ಒಳ್ಳೆ ಕಂಠ ಅಂತ ಹೇಳಿದ್ರೇನು ಒಳ್ಳೆಯ ಮಾತು ಅಂದರೆ ವಾಯುದೇವರ ಕೌಸ್ತುಭ ಭಾವಿ ಬ್ರಹ್ಮದೇವರವರು. ಆದ್ದರಿಂದ ಅವರ ಮಾತಿಗೆ ಅಷ್ಟು ಬೆಲೆ ಇದೆ ಅಂತ ಅರ್ಥ. ಒಳ್ಳೆ ಕಂಠ, ಒಳ್ಳೆ ಹಾಡ್ತಾರೆ ಅಂತ ಅರ್ಥ. ಕಂಠ ಅಲಂಕಾರ ಮಾಡಿಕೊಂಡು ಒಳ್ಳೆ ಕಂಠ ಅಂತ ಕರೆಯೋದಿಲ್ಲ. ಎಂಥ ನವರತ್ನ ಮಾಲೆ ಹಾಕ್ಕೊಂಡ್ರು ನೆಕ್ಲೆಸ್ ಹಾಕ್ಕೊಂಡ್ರು ಒಳ್ಳೆ ಕಂಠ ಅಲ್ಲ. ಏನು ಕಂಠ ಬಾಯಿ ಒಂಚೂರು ಆಭರಣ ಇಲ್ಲ. ಬಾಯಿ ಬಿಟ್ಟ ಇಡೀ ಸಭೆ ಇರ್ತದೆ ಆ ಕಡೆ ಗಮನ ಕೊಡ್ತಾರೆ ಅಂತ ಹೇಳಿತ್ತು. ಅದೇನು ಅದು ಒಳ್ಳೆ ಕಂಠ ಅಂತ ಕರೆಯೋದು. ಇಲ್ಲೇ ಗೊತ್ತಾಗಿ ಯಾವ ಕಂಠ ಅಂತೇಳಿ. ಈ ಕಂಠಕ್ಕೆ ವಿಶ್ವದಲ್ಲೇ ಬೆಲೆ. ಆ ಕಂಠಕ್ಕೆ ಕರಡು ಹಾಕಿರ್ತಾರೆ ಅಷ್ಟೇ ಹೊರತು ಇದು ಕದಿಯೋ ಕಂಠ ಅಲ್ಲ. ಇದು ಅವನಿಗೆ ಮೀಸಲು, ಗಿಫ್ಟೆಡ್ ಅಂತ ಹೇಳ್ತೇವಲ್ಲ ಹಾಗೆ. ಹೌದೌದು, ಅವರು ಎಲ್ಲದಕ್ಕೂ ಮುಖ್ಯಾಭಿನಗಳು ಅವರೇನೆ, ಬೇರೆ ಯಾರೇ ಇರಲಿ ಇದೇ ಇರಲೇಬೇಕು. ಆಮೇಲೆ ಕೊನೆಗೆ ಮಹಾಲಕ್ಷ್ಮಿಯರು, ಕೊನೆ ನಾರಾಯಣ, ಒಂದು ನಾರಾಯಣ ರೂಪನೇ ಕೊನೆಗೆ. ಇಷ್ಟು ವ್ಯತ್ಯಾಸ. ವನಮಾಲೆ ಅಂದರೆ ನಾರಾಯಣ, ಚಕ್ರ ಅಂದರೆ ನಾರಾಯಣ. ಕೊನೆ ಹಂತದಲ್ಲಿ ಅದು ಮೊದಲಿಂದ ವಾಪಸ್ ತೊಗೊಂಡೋಗ್ಬೇಕು. ಅವರಿಗೆಲ್ಲ ಅವಕಾಶ ಕೊಡೋಕ್ಕೆ ಪರಮಾತ್ಮ ಮಾಡಿದ್ದಾರೆ. ಅಭಿಮಾನಿಗಳು ಯಾತ್ರೆ ಮಾಡಿದ್ದಾರೆ, ಅವ್ರಿಗೊಂದು ಸೇವೆಗೆ ಅವಕಾಶ ಅಷ್ಟೇ, ಯಾರ್ದೂ ಬೇಕಿಲ್ಲ ದೇವರಿಗೆ. ಅಸ್ಯ ಕಂಠೆ ಕೌಸುವಣಿ ಚಿಂತನೆ ಮಾಡಬೇಕು. ಎಲ್ಲಿ ಚಿಂತನೆ ಮಾಡಬೇಕಾದ್ರೆ ಕಂಠ ಸ್ವಾರಸ್ಯ ಇದೆ. ಮಾಲೆ ಇಲ್ಲೆಲ್ಲ ಕಂಠಮಣಿ ಅದು ಹೀಗಿದೆ. ನೆಕ್ಲೇಸ್ ಅಂದರೆ ಇಲ್ಲಿ ನೆಕ್ಲೇಸ್ ಹಾಕ್ತಾರೆ ಕೊಂಡ್ರೆ ನೆಕ್ಕಿಗಿರ್ಬೇಕು ಲೇಸ್, ಅದಕ್ಕೆ ಕಂಠಮಣಿ ಅದು. ಕಂಠದ ಚಿಂತನೆ ವನಮಾಲ ಅಂದರೆ ಭೂತ್ ಕಾಲವರೆಗೂ ಚಿಂತನೆ ಮಾಡೋದು. ಅದು ಕಲ್ಪನೆ ಇದ್ದರೆ ಮಾತ್ರ ಚಿಂತನೆ ಆಗುತ್ತೆ, ಇದು ಚಿಂತೆ ಆಗುತ್ತೆ ಅಷ್ಟೇ. ಸಚ ಬ್ರಹ್ಮ ಹರೇ ಕಂಠೆ ಕೌಸ್ತುಭತ್ವೇನ ವಾಸ ಸಂತತಂ ಚಿಂತೆಯೇತ್ ಕಂಠಂ ಭಾಸ್ವ ಕೌಸ್ತುಭ ಭಾಸಕಂ. ಆಗೊಂದು ಪ್ರಶ್ನೆ ಹಾಕ್ಕೊಂಡ್ರು. ಹಾಗಿದ್ರೆ ಕೌಸ್ತುಭಮಣಿ ಹಾಕೊಂಡಿದ್ದು ಪರಮಾತ್ಮ ಅವರಿಗೆ ಚೆನ್ನಾಗಿ ಕಾಣಿಸ್ತಾನೆ ಅಲ್ಲ, ಆತ ಹಾಕೊಂಡು ಕೌಸ್ತುಭಮಣಿ ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಕೌಸ್ತುಭಕ್ಕೆ ಕಾಂತಿ ಕೊಳ್ಳಕ್ಕೆ ಹಾಕ್ಕೊಂಡಿದ್ದಾನೆ, ಅದರಿಂದ ತಾನು ಭೂಷಿತನಾಗಿಲ್ಲ, ಅದಕ್ಕೆ ಭೂಷಕನಾಗಿದ್ದಾನೆ. ಸಚ ಬ್ರಹ್ಮ ಹರೇ ಎಷ್ಟೋ ಸತ್ಯ ಕೆಲ ಅಲಂಕಾರಕ್ಕೆ ಮರ್ಯಾದೆ ಹೋದಾಗುತ್ತೆ. ಇದು ಈ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರೆ ಹೌದು. ಅಲ್ಲಿಂದ ಇಲ್ಲಿ ತೆಗೆದ್ರೆ ಚೆನ್ನಾಗಿ ಅಲ್ಲಿ ಹಾಕ್ಬೇಕಲ್ಲ. ಭಾಸತೆ ಇತಿ ಭಾಗವತ ತಂತ್ರೆ ಯಶ್ರೀನಿಕೇತ ಬಲಿಭಿಃ ಪರಿಸೇವ್ಯಮಾನಂ ಭೂತ್ಯಾ ಸ್ವಯಾ ಕುಟಿಲ ಕುಂತಲ ವೃಂದಜುಷ್ಟಂ ಮೀನದ್ವಯಶ್ರಿಯಮಧಿಕ್ಷಿಪದಬ್ಜನೇತ್ರಂ ಧ್ಯಾಯೇನ್ಮನೋಮಯಮತಂದ್ರಿತ ಉಲ್ಲಸದ್ಭ್ರೂ ಸಾಕ್ಷಾತ್ ಶ್ರೀಸ್ತು ಹರೇರ್ರೂಪಂ ಇಂದಿರಾತು ತದಾಶ್ರಯಾತ್. ಯಶ್ರೀನಿಕೇತ ಬಲಿಭಿಃ ಪರಿಸೇವ್ಯಮಾನಂ ಭೂತ್ಯಾ ಸ್ವಯಾ ಕುಟಿಲ ಕುಂತಲ ವೃಂದಜುಷ್ಟಂ ಮೀನದ್ವಯಶ್ರಿಯಮಧಿಕ್ಷಿಪದಬ್ಜನೇತ್ರಂ ಧ್ಯಾಯೇನ್ಮನೋಮಯಮತಂದ್ರಿತ ಉಲ್ಲಸದ್ಭ್ರೂ. ಪರಮಾತ್ಮನ ಕಣ್ಣು ಅವೆಲ್ಲ ಚಿಂತನೆ ಮಾಡಬೇಕು. ಆತನ ತಲೆ ಮೇಲೆ ಹಾರ್ತಕ್ಕಂಥ ಮುಖ, ಹಾರ್ತಕ್ಕಂಥ ಕೂದಲುಗಳು, ಹಣೆ ಮೇಲೆ ಹಾರ್ತಕ್ಕಂಥದ್ದು ಅದು ಮುಂಗುರುಡು ಅಂತ, ಮುಂಗುರುಡುಗಳು ಚಿಂತನೆ ಮಾಡಬೇಕು. ಆಮೇಲೆ ಮೀನು ಅಲ್ಲೇ ಮಿನ್ನ ಕೂಡ ಹೇಗಿದೆ ಅವೆಲ್ಲ ಕುಂತಲ ವೃಂದ ಜುಷ್ಟಂ ಏನೋ ಅಲ್ಲ, ಏನಾಯ್ತು ಸಂಧ್ಯೆ ಸಮಾಸದಲ್ಲಿ ಹೋದ ಎಲ್ಲಿದೆ ಭ್ರೂ ಅಂತ. ಭ್ರೂ ಸಂಧ್ಯೆ ಸಮಾಸದಲ್ಲಿ ಸೇರಿದಾಗ ಚಿಕ್ಕದಾಗಿಬಿಡೋದು, ಗೊತ್ತಾಯ್ತಾ. ತುಂಗಭದ್ರ ಆ ಥರ ಚಿಕ್ಕದಾಗುತ್ತೆ. ಅಲಿಭಿಹಿ ಜಾನಕೀಕಾಂತ ಆತ ಪರಿಸೇವ್ಯಮಾನಂ ಶ್ರೀನಿಕೇತಂ ಅರಿಭಿಃ ಪರಿಸೇವ್ಯಮಾನಂ ಭೂತ್ಯಾ ಸ್ವಯಾ ಕುಟಿಲಕುಂದಲ ವೃಂದಜುಷ್ಟಂ ಮೀನದ್ವಯಶ್ರಿಯಂ ಕಣ್ಣುಗಳು ಹೇಗೆ ಮೀನಿನ ಆಕಾರ ಇರಬೇಕು, ಮೀನು ಇದ್ದಾಗಿರ್ಬೇಕು. ಶ್ರೀಸ್ತು ಅಧಿಕ್ಷಿಪ ಅದಷ್ಟೇ ಅಲ್ಲ, ಮೀನಿನ ಕಾಂತಿನ ಧಿಕ್ಕರಿಸ್ಬೇಕು ಅಂಥ ಕಣ್ಣುಗಳು. ಧ್ಯಾಯೇನ್ ಮನೋಮಯಂ ಇದೆಲ್ಲ ಎಂಥದ್ದಂದ್ರೆ ಮನೋಮಯ ಅಂತ ಹೇಳಿದರೆ ಮನಸ್ಸನ್ನೇ ಚಿಂತನೆ ಮಾಡಿದಾಗ ಅದಕ್ಕೆ ಮಹತ್ ಮಾತು ಬರುತ್ತೆ. ಅತಂದ್ರಿತ ಇದ್ರ ಬಗ್ಗೆ ಸೋಮಾರಿತನ ಇರಬಾರ್ದು, ಉತ್ಸಾಹದಿಂದ ಚಿಂತನೆ ಮಾಡಬೇಕು. ಯೋಗ ಮಾಡಬೇಕಲ್ಲಪ್ಪ ಅಂತ ಮಾಡಬಾರ್ದು. ಅತಂದ್ರಿತ ಉತ್ಸಾಹ ಉಲ್ಲಾಸಭರಿತನಾಗಿ ಮಾಡಬೇಕು. ಉಲ್ಲಸದ್ಭ್ರೂ ಹೊಡಿತಾ ಇವೆ. ಉಲ್ಲಸದ್ಭ್ರೂ ಅದು ಸಮಾಸ ಬೇರೆ ಆಯಿತು. ಸಂಧಿಯಲ್ಲಾಗೋದು ಬೇರೆ, ಸಮಾಸದಲ್ಲಾಗೋದು ಬೇರೆ, ಗೊತ್ತಾಯ್ತಾ. ಸಮಾಸದಲ್ಲಿ ಬಂದು ಇನ್ನೂ ಕಡಿಮೆ ಇದಾಗೋಯ್ತು. ವಿದ್ಯಾ ಬಹುವಚನ ಬಹುವಿದ್ಯಾ ವಿದ್ಯೆ ಆಗೋಯ್ತು. ಸಮಾಸ ಆಗಿ ಬಹುರಿ ಸಮಾಸ ಆಗಿದ್ದಕ್ಕೆ ಚಿಕ್ಕದಾಯಿತು. ಅಲ್ಪವಿದ್ಯಾ ಬಹುವಿದ್ಯಾ ಮಹಾವಿದ್ಯೆ ಹಾಗೆಲ್ಲ. ಸಾಕ್ಷಾತ್ ಶ್ರೀಸ್ತು ಹರೇ ರೂಪಂ ನಿಜವಾಗಲೂ ಸರಿ ಅಂದರೆ ಪರಮಾತ್ಮನ ಸ್ವರೂಪನೇ. ಮಹಾಲಕ್ಷ್ಮಿಯನ್ನು ಆಶ್ರಯಿಸಿದ್ದಕ್ಕೆ ಅವರಿಗೆ ಏನಂತ ಹೆಸರು, ಇಂದಿರಾ ಅಂತ ಹೆಸರು ಅಷ್ಟೇ ಹೊರತು ಮೂಲತಃ ಶ್ರೀ ಅಂದರೆ ಲಕ್ಷ್ಮಿ ಅಂತ ಅರ್ಥ ಅಲ್ಲ, ಪರಮಾತ್ಮನ ಕಾಂತಿ ಅಂತಲೇ ಅರ್ಥ. ಹಿಂದೆ ಬಂತಾಗಲಿ ಸ್ವರೂಪ ಶೋಭೆಗೆ ಏನಂತ ಶ್ರೀ ಅಂತ ಕರೀತಾರೆ. ಆನಂತರ ಮಹಾಲಕ್ಷ್ಮೀ ದೇವಿ. ಪರಮಾತ್ಮನ ಶೋಭೆನೇ ಎಷ್ಟು ಜಾಸ್ತಿ ಇದೆ ಅಂದರೆ ಮಹಾಲಕ್ಷ್ಮಿ ಶೋಭೆ ಅದಕ್ಕೆ ಮ್ಯಾಚ್ ಆಗೋದಿಲ್ಲ, ಅಂದರೆ 100% ಮ್ಯಾಚ್ ಆಗೋದಿಲ್ಲ. ಅದಕ್ಕೆ ಲಕ್ಷ್ಮೀಕಾಂತ ಸಮಂತತೋ
ಲಕ್ಷ್ಮೀಕಾಂತ ಶಬ್ದಕ್ಕೆ ಒಂದು ಅರ್ಥ ಏನು ಅಂದರೆ ಲಕ್ಷ್ಮೀಪತಿ ಅಂತ ಅರ್ಥ. ಇನ್ನೊಂದು ಕಾಂತ ಅಂದರೆ ಮನೋಹರ, ಕಾಂತಾಯ ಕಲ್ಯಾಣ ಗುಣೈಕಧಾಮ, ಲಕ್ಷ್ಮ್ಯಾ ಸಕಾಶಾದಪಿ ಕಾಂತ, ಲಕ್ಷ್ಮೀದೇವಿಗಿಂತ ಭಾರಿ ಸುಂದರ ಪರಮಾತ್ಮ. ಇದು ದೇವರ ಮತ್ತೊಂದು ಮಹಿಮೆ. ಲಕ್ಷ್ಮೀ ಸುಂದರಿ ಜಗತ್ತಿನಲ್ಲಿ ಯಾರೂ ಇಲ್ಲ, ಅವರಿಗಿಂತ ಹೆಚ್ಚು ಸುಂದರ ದೇವರೊಬ್ಬನೇ. ಅದು ಎಲ್ಲದರಲ್ಲೂ ಅನಂತ, ಅದು ಸ್ವಲ್ಪ ಜಾಸ್ತಿ ಅಲ್ಲ, ಎಷ್ಟು ಜಾಸ್ತಿ? ಅನಂತ ಪಟ್ಟು ಜಾಸ್ತಿ ಬರ್ತದೆ, ಜಸ್ಟ್ ಗ್ರೇಟ್ ಅಲ್ಲ, ಅನಂತ ಪಟ್ಟು ಜಾಸ್ತಿ. ಯಶ್ರೀನಿಕೇತ ಮರಿಭಿಃ ಪರಿಸೇವ್ಯಮಾನಂ ಭೂತ್ಯಾ ಸ್ವಯಾ ಕುಟಿಲ ಕುಂತಲ ವೃಂದಜುಷ್ಟಂ ಮೀನದ್ವಯ ಶ್ರಿಯಮಧಿಕ್ಷಿಪದಾಪ್ತ್ಯನೇತ್. ಒಬ್ಬೊಬ್ಬ ಇವರು ಕಾವ್ಯ ಬರೆಯೋರು ಕೂಡ ಭಾಗವತ ಶ್ಲೋಕಗಳು ಉಲ್ಲೇಖ ಮಾಡ್ಯಾರ ಕವಿ, ಯಾವ ಕವಿಗಳು ಕೂಡ. ಅವ್ರಿಗೆ ಇದಕ್ಕೆ ಎಲ್ಲ ಪುರಾಣ ಓದಲಿಕ್ಕೆ ಹೋಗಲಿಲ್ಲ, ದಂಟೆ ಮಾಡ್ಕೊಳ್ಳಿಲ್ಲ. ಓದಿಬಿಟ್ಟಿದ್ರೆ ಎಲ್ಲ ಕಾವ್ಯಗಳು ಮಂಕಾಗಿ ಹೋಗ್ತಿತ್ತು. ಒಂದು ಪದಗಳು ಕೂಡ ಅಷ್ಟು ಸಾರಸ್ಯವಾದ ಕುಟಿಲ ಕುಂತಲ ವೃಂದ ಜುಷ್ಟಂ, ಅದು ಅರ್ಥ ಮಾಡ್ಕೊಂಡು ಓದಿಬಿಟ್ಟು ಅದು ಎಷ್ಟು ರಿಚ್ನೆಸ್ ಇದೆ ಗೊತ್ತಾಗತ್ತೆ. ಮೀನದ್ವಯ ಶ್ರಿಯಮಧಿಕ್ಷಿಪದಾಬ್ಜ ನೇತ್ರಂ ಧ್ಯಾಯೇನ್ಮನೋಮಯ ಪತಂದ್ರಿತ ಉಲ್ಲಸದ್ಭ್ರೂ ಸಾಕ್ಷಾತ್ ಶ್ರೀಸ್ತು ಹರೇ ರೂಪಂ ಇಂದಿರಾತು. ಇದು ವಿಷ್ಣು ಸಹಸ್ರನಾಮಕ ವ್ಯಾಖ್ಯಾನ. ಶ್ರೀಮಾನ್ ಅಂತ ಬಂತು. ಶ್ರೀಮಾನ್ ಸ್ವರೂಪ ಶೋಭಾವಾನ್, ಸ್ವರೂಪಕಾಂತಿಯಿಂದ ಕೂಡಿದವನು, ಲಕ್ಷ್ಮೀಪತಿ ಅಂತ ಅರ್ಥ. ಮೊದಲನೇ ಅರ್ಥ ಅದೇ ಮಾಡಬೇಕು. ಅದಕ್ಕೆ 3 ಸತ್ ಬರುತ್ತೆ, ಶ್ರೀಮಾನ್ 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 ಅಂತೇಳಿ. ರಿಪೇಷನ್ ಅಲ್ಲ, ಒಂದು ಶ್ರೀ ಈ ಶ್ರೀ, ಇನ್ನೊಂದು ಶ್ರೀ ಆ ಶ್ರೀ, ಇನ್ನೊಂದು ಶ್ರೀ ಸಕಲ ಇಂದ್ರಿಯವತ್ವ. ಇದು ತಗೊಂಡಾಗ ರಿಪಿಟೇಷನ್ ಅಂತ ಅನಿಸೋದಿಲ್ಲ, 3 ರೂಪಗಳು ಬೇರೆ ಆಯಿತು. ಧ್ಯಾನಾಯ ನಮ್ರಹಸಿ ತದ್ಬಹುಲಾಧರೋಷ್ಠ ಭಾಸಾರುಣಾಯಿತ ತನು ದ್ವಿಜಕುಂದ ಪಂಕ್ತಿ ಧ್ಯಾಯೇ ಸ್ವಹೃತ್ಕಹರಕೆ ಅವಸಿತಸ್ಯ ವಿಷ್ಣೋಃ ಭಕ್ತ್ಯಾ ಆರ್ದ್ರಯಾ ಅರ್ಪಿತಮನ ನ ಪೃಥಗ್ ದಿದೃಕ್ಷೇತ್. ನ ಪೃಥಗ್ ದಿದೃಕ್ಷೇತ್ ತಮೇವ ದಿದೃಕ್ಷೇತ್ ಇತ್ಯರ್ಥಃ. ಧ್ಯಾನಾಯನಂ ರಹಸಿ ರಾಮಾಯಣ ಧ್ಯಾನಾಯನ. ಧ್ಯಾನಕ್ಕೆ ಮುಖ್ಯ ಗುರಿ ಯಾರಾಗಬೇಕು? ಪರಮಾತ್ಮನಾಗಬೇಕು. ಆ ಕಡೆ ಹೋಗಬಾರ್ದು. ಆತ್ಮಸಂಸ್ಥಂ ಮನಃಕೃತ್ವ ನ ಕಿಂಚಿದಪಿ ಚಿಂತೆಯೇ. ಎಲ್ಲಿದು? ಗೀತಾ. ಆತ್ಮಸಂಸ್ಥಂ ಭಗವತ್ ಸಂಸ್ಥಂ. ಇನ್ನೊಂದು ಅದೇ ಧ್ಯಾನಾಯನ ಮಾಡಬೇಕು. ಪರಮಾತ್ಮನಿಗೆ ಧ್ಯಾನಕ್ಕೆ ಅಯನ ಪರಮಾತ್ಮನೇ ಹೊರತು ಮತ್ತೊಂದು ಕಡೆ ಗಮನ ಹೋಗಬಾರ್ದು. ರಹಸಿ ಏಕಾಂತಲ್ಲಿ ಕೊಡಬೇಕು. ತದ್ಬಹುಲಾಧರೋಷ್ಠ ಭಾಸಾರುಣಾಯಿತದನು ದ್ವಿಜಕುಂದ ಪಂಕ್ತಿ. ಪರಮಾತ್ಮನ ಹಲ್ಲುಗಳು ಬೆಳ್ಳು ಹೊಡಿತಾ ಇವೆ. ಆದರೆ ಸಮಸ್ಯೆ ಏನಾಗಿದೆ ಗೊತ್ತಾ? ಆ ಥರ ತುಟಿ ಇದೆಲ್ಲ ಬದ್ದಿದ್ದರೂ ಬಂದಿದೆ, ತುಟಿಗಳು ಕೆಂಪಿವೆ. ಅದಕ್ಕೆ ಹಲ್ಲು ಹೆಂಗೆ ಕಾಣಿಸ್ತೆ? ಕೆಂಪು ಕಣ್ಣ ಕಾಣಿಸ್ತಿದೆ ಅಂತ ಅರ್ಥ ಆಯ್ತಾ? ಅದು ಸ್ವಾರಸ್ಯ, ಕಾವ್ಯ ಇದು. ಮತ್ತು ಇದೇ ವೇದವ್ಯಾಸರು ವರ್ಣನೆ ಮಾಡಬೇಕಾದ್ರೆ 7ನೇ ಸರ್ಗದೊಳಗೆ ವೇದವ್ಯಾಸರು ಕಟ್ಟು ಹೇಳ್ತಾರೆ. ಅದರಿಂದಾಗಿಯೇ ತುಟಿ ಕೆಂಪಿರಬೇಕು ಅದೊಂದು ಅರ್ಥ, ದಂತ ಕಪ್ಪು ಬಿಳಿ ಇರಬೇಕಂತ ಇನ್ನೊಂದು. ಕಾಂಬಿನೇಷನ್ ಬಂದಾಗ ಏನಾಯ್ತದು? ಕೆಂಪು ಕಣ್ಣ ಕಾಣುತ್ತೆ. ಅದು ಹಲ್ಲು ಹೊಡಿತಿರಬೇಕು ಅಂತ ಅರ್ಥ. ಹೊಡೆದೇ ಹೋದರೆ ಅದಕ್ಕೆ ಸರಿ ಇಲ್ಲ. ಹೊಡೆಯುತ್ತೆ, ಹಲ್ಲು ಹೀಗಿದೆ, ರಿಫ್ಲೆಕ್ಟ್ ಆಗ್ತಾ ಇದೆ. ಎಷ್ಟು ಅರ್ಥ ಇದೆ ಅದರಲ್ಲಿ, ಅದಕ್ಕೆ ಹೇಳ್ತಾರೆ. ಭಾಸ ಅರುಣೋಷ್ಠ ಭಾಷಾ, ಕೆಂಪಾದ ತುಟಿಗಳ ಕಾಂತಿಯಿಂದಾಗಿ ಅರುಣಮಣಿ ತನ್ನು ಪಂಕ್ತಿ ದ್ವಿಜ ಕುಂದ ಪಂಕ್ತಿ. ದ್ವಿಜ ಅಂತ ಹೇಳಿದರೆ ಹಲ್ಲುಗಳು, ಕುಂದ ಅಂದರೆ ಒಂದು ದೃಷ್ಟಿಯಿಂದ ಕುಂದ ಇದ್ದಾಗಿವೆ. ಕುಂದ ಅಂದ್ರೇನು? ಈ ಧಾರವಾಡ ಬೆಳಗಾಂ ಕುಂದ ಅಲ್ಲ. ಯಾವ ಕುಂದ? ಜಾಜಿ. ಜಾಜಿಯು ಹೇಗಿರುತ್ತೆ? ಆನಂದ ಮಂದ ಮಂದ ವಯಸ್ಸುತ್ತೇಳಿ ಬರುತ್ತೆ. ಕುಂದ ಮಂದಾರ ನಂದ್ಯಾವರ್ತಾದಿ, ಅದು ಕುಂದ. ಜಾಜಿ ಅಷ್ಟು ಬೆಳ್ಳಗಿರಬೇಕು. ಕುಂದ ಪಂಕ್ತಿ ಸಾಲು ಜಾಜಿ ಹೂ ಜೋಡಿಸ ಕಾಣಿಸ್ತದೆ. ಹಲ್ಲುಗಳು ನೋಡಿದರೆ ಲೈನಾಗಿ ಕಾಣಿಸುತ್ತೆ ಹಾಗೆ. ಆದರೆ ಇದರಿಂದ ಕೆಂಪು ಕಾಣಿಸುತ್ತಾ ಇದೆ. ಅದು ಎರಡನ್ನೂ ಒಟ್ಟಿಗೆ ವರ್ಣನೆ ಮಾಡಿದಾಗಾಯ್ತು. ಈಗ ಬಂದ ಪಂಕ್ತಿ. ಆ ರೀತಿ ಹಲ್ಲು ಕಾಣಿಸ್ಬೇಕಾದ್ರೆ ಏನಾಗಿರಬೇಕು? ಅಲ್ಲ, ಸ್ವಲ್ಪ ಪ್ರಸನ್ನ ಮುಖ ಇರಬೇಕು. ಬೀಗದ ಹಲ್ಲು ಕಾಣಿಸೋದಿಲ್ಲ, ಅದರಿಂದ ಸ್ವಲ್ಪ ಜಾಗ ಬಿಟ್ಟಿರ್ಬೇಕು. ಹಲ್ಲು ಬಿಗದಾಗ ಕಾಣಿಸುತ್ತೆ. ಸ್ವಲ್ಪ ಇಷ್ಟು ಜಾಗ ಬಿಡಬೇಕು, ನಂತರ ಸಾಲ ಇಷ್ಟು ಜಾಗ ಸ್ವಲ್ಪ ಬಿಡಬೇಕು. ಒಂದು ಎಡೆಯಷ್ಟು ಜಾಗ ಬಿಟ್ಟರೆ ಅಲ್ಲಿ ರಿಫ್ಲೆಕ್ಷನ್ ಕಾಣಿಸುತ್ತೆ. ಗೊತ್ತಾಯ್ತಾ? ಮಂದಸ್ಮಿತವಾಗಿರ್ಬೇಕಾದ್ರೆ ಅದರಿಂದ ಕಾಣಿಸೋದಿಲ್ಲ. ಹೌದು, ಅದೇ ಹೇಳ್ತಿರೋದು. ಅಲ್ಲೇ ಪೂರ್ತಿ ಮ್ಯಾಚ್ ಆಗ್ತಾ. ಆಚಾರ್ಯ ಹೇಳಿದ್ದು ಸ್ತೋತ್ರ ಇದು. ಮದುವೆ ಹಾಗೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಧ್ಯಾಯೇತ್ ಸ್ವಹೃತ್ ಹೃತ್ಕುಹರ ಅಂದರೆ ಹೃದಯ ಗುಹೆ. ಹೃದಯ ಇಂಥ ರೂಪ ಹೃದಯ ಗುಹೆಯಲ್ಲಿ ಚಿಂತನೆ ಮಾಡಬೇಕು. ಅವಸಿತಸ್ಯ ವಿಷ್ಣೋ ಭಕ್ತ್ಯಾರ್ದ್ರ ಅರ್ಪಿತ ಮನ ನ ಪೃಥಕ್ ದಿದೃಕ್ಷೆ. ಭಕ್ತಿಯಿಂದ ಆರ್ದ್ರವಾಗಿರಬೇಕು ಮನಸ್ಸು. ದೇವರ ಕಡೆ ಯಾವಾಗಲೂ ಕೂಡ ಆರ್ದ್ರವಾಗಿರಬೇಕು, ಭಕ್ತಿಯಿಂದ ಕೂಡಿರಬೇಕು. ಅಂತ ದೇವರನ್ನು ನಾ ಪೃಥಕ್ ದಿದೃಕ್ಷೆ. ಇಲ್ಲಿ ಶುರುವಾಯಿತು ಮತ್ತೆ. ನೋಡಿದ್ರೆ ದೇವರು ಬೇರೆ ಅಂತ ನೋಡಬಾರ್ದು, ನಾವೇ ಅಂತ ನೋಡಬೇಕು ಅಂತ ಅರ್ಥ ಮಾಡಿಬಿಡ್ತಾರೆ. ದೇವರು ಬೇರೆ ಅಂತ ನೋಡಬಾರ್ದು, ನಾವೇ ಅಂತ ನೋಡಬೇಕು. ಅಲ್ಲ, ದೇವರನ್ನು ಬಿಟ್ಟು ಬೇರೆದನ್ನು ನೋಡಬಾರ್ದು ಅಂತ ಅಲ್ಲಿರೋದು. ಇವರು ದೇವರನ್ನು ನಾವಂತ ನೋಡೋದು. ಧ್ಯಾನ ಆಗತ್ತೆ ಆಗಿದ್ರೆ ಅದು ಇಷ್ಟ ದೇವ್ರ ಧ್ಯಾನ ಮಾಡೋದು, ತನ್ನ ಧ್ಯಾನ ಮಾಡಬೇಕು ಅಂತ ಆಗ್ತಿತ್ತು. ಅವ್ರು ದೇವರು ಅಂತ ಆಗಲಿಲ್ಲ. ಅಂದರೆ ಒಂದು ಜಾಗ ಸಿಕ್ಕ ತಕ್ಷಣ ಏನು ಮಾಡ್ತಾರೆ ಅವರು?
ಅಲ್ಲಿ ಒಳ್ಳೆ ಟ್ರೈ ಮಾಡ್ತಾರೆ. ತಕ್ಷಣ ನಾವು ರಿಪೇರಿ ಮಾಡಬೇಕು ಇಮಿಡಿಯೇಟಾಗಿ. ಎಷ್ಟು ಸ್ಟೇರಿಂಗ್ ಕರೆಕ್ಟ್ ಕಂಟ್ರೋಲ್ ಮಾಡ್ತೀವಿ, ಈ ಕಡೆ ಆ ಕಡೆ ಹೋಗೋದಂತೆ ಮೇನ್ ರೋಡ್ಗೆ ಹೋಗೋ ಮಾಡಬೇಕು. ನಾ ಪೃಥಕ್ ದಿದೃಕ್ಷೆ ತಮೇವ ದಿದೃಕ್ಷೆ ಇತ್ಯರ್ಥ. ಅವನ್ನೇ ನೋಡಬೇಕೆ ಹೊರತು ಬೇರೆದನ್ನು ನೋಡಬಾರ್ದು. ಅರ್ಜುನ ಕೇಳಿದರು ಏನು ಕಾಣಿಸುತ್ತೆ ಅಂತೇಳಿ, ಏನು ಕಾಣಿಸೋದು ಒಂದೇ ಕಾಣಿಸೋದು, ಈಗ ಹೊಡಿ ಅಂತ ಕರೆಕ್ಟಾಗಿ ಬಿಡೋದು. ಅದು ಧ್ಯಾನದ ರೀತಿ. ಅದನ್ನೆಲ್ಲ ಒಂದು ಇದಕ್ಕೆ ಹೋಯಿತು. ಧನುಸ್ಸು ಧ್ಯಾನ, ಇಲ್ಲಿ ಮನಸ್ಸು ಧ್ಯಾನ, ಮತ್ತು ಓಂಕಾರ ಅದೇ ಪ್ರಣವ ಅದರ ಧ್ಯಾನ. ಅದು ಪ್ರತಿಪಾದ್ಯ ಭಗವಂತನ ಧ್ಯಾನ ಮಾಡಬೇಕು. ಪ್ರಣವೋಧನು ಅದೇ ಉಪನಿಷತ್ತು ಹೇಳಿದ ಹಾಗೆ ಅದನ್ನೇ ಚಿಂತನೆ ಮಾಡಬೇಕು. ಇದು ಏವಂ ಹರೌ ಭಗವತಿ ಪ್ರತಿರಬದ್ಧ ಭಾವೋ ಭಕ್ತ್ಯಾ ದ್ರವದ್ ಹೃದಯ ಉತ್ಪಲಕ ಪ್ರಮೋದ ಔತ್ಕಂಠ್ಯ ಬಾಷ್ಪಕಲಯ ಮೂರರ್ಜ್ಯಮಾನ ತಚ್ಚಾಪಿ ಚಿತ್ತಪಡಿಶಂ ಶನಕೈರ್ವಿಯುಂಕ್ತೆ. ಏವಂ ಹರೌ ಹೀಗೆ ಧ್ಯಾನದ ರೀತಿ ಏವಂ ಹೀಗೆ ಹರೌ ಭಗವತಿ ಭಗವಂತನಾದ ಶ್ರೀಹರಿಯಲ್ಲಿ. ಅದಕ್ಕೆ ಸಬೀಜ ಧ್ಯಾನ ಅಂತ ಆಯ್ತು ಯೋಗ. ಪ್ರತಿಬಿಂಬ ಭಾವ ಹೇಗಿರ್ಬೇಕು ನಾವಾಗ, ನಮ್ಮನ್ನು ಪ್ರತಿಬಿಂಬ ಅಂತ ತಿಳ್ಕೊಂಡು ಪೂಜೆ ಮಾಡಬೇಕೇ ಹೊರತು ಐಕ್ಯ ಇಲ್ಲ ಹೊರಟು ಇಲ್ಲ. ಅಲ್ಲೇ ಉತ್ತರ ಇಮಿಡಿಯೇಟಾಗಿ ಉತ್ತರ ಕೊಟ್ಟರು. ಐಕ್ಯ ಭಾವನೆ ಪ್ರತಿಲಬ್ಧ ಭಾವ ಒಂದು. ಪ್ರತಿಲಬ್ಧ ಭಾವ ಅಂದರೆ ಮನಸ್ಸು, ಕೇಂದ್ರೀಕೃತವಾದ ಮನಸ್ಸಿರಬೇಕು. ಭಕ್ತ್ಯ ದ್ರವತ್ ಹೃದಯ ಉತ್ಪುರಕ ಪ್ರಮೋದ. ಮನಸ್ಸಿನಲ್ಲಿ ಭಕ್ತಿಯಿಂದ ಮನಸ್ಸು ತೊಯ್ದಿರಬೇಕು. ಉತ್ಪುರಕ ರೋಮಾಂಚನ ಆಗಬೇಕು. ಎಷ್ಟು ದೇವರ ರೂಪ ಕಂಡಾಗ ಅರ್ಜುನ ಹೇಳ್ತಾನಲ್ಲ, ಶಿಷ್ಯಾವಿಚ ಪುನಃ ಪುನಃ. ಅದು ನೋಡಿದ ಸಂಜೆ ಹೇಳ್ತಾನೆ, ತದ್ ರೂಪ ತಚ್ಚ ಸಂಸ್ಮೃತ್ಯ ರೂಪಂ ಅತ್ಯದ್ಭುತಂ ಹರೇಹೆ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ಅದೆಲ್ಲ ಗೊತ್ತಾಗುತ್ತೆ ಕಂಡಾಗ, ಎಷ್ಟು ಆನಂದವಾಗುತ್ತೆ. ತಿರುಪತಿ ದರ್ಶನ ಆದಾಗಲೇ ಏನಾಗುತ್ತೆ ನೋಡೋರಿಗೆ ಒಂಥರ ನೋಡ್ತಾನೆ ಇರಬಾರ್ದು, ಯಾವ್ದು ಬಿಟ್ಬಿಟ್ಟಿರ್ತಾರೆ ಬಂದುಬಿಟ್ಟಿರ್ತಾರೆ. ಇಲ್ಲಿ ಕೃಷ್ಣನ್ ನೋಡ್ತೀವಿ, ದೇವರ ವಿಗ್ರಹಗಳೆಲ್ಲ ಆ ರೀತಿ ಇರಬೇಕು. ಉತ್ಪುಲಕ ಪ್ರಮೋದ ಔತ್ಕಂಠ್ಯ ಬಾಷ್ಪಕಲಯ ಮುಹುರರ್ದ್ಯಮಾನ ಔತ್ಕಂಠ್ಯ ಒಂದು ಕಡೆಗೆ, ಉತ್ಕಂಠ ಕುಂಠ ಕೋಲಾಹಲ, ಔತ್ಕಂಠ್ಯ ಬಾಷ್ಪಕಲಯ ಉತ್ಕಂಠತೆಯಿಂದಾಗಿ ಆನಂದಾಸು ಸುರಿತಾ ಇವೆ. ಮುಹುರರ್ದ್ಯಮಾನ ತಚ್ಚಾಪಿ ಚಿತ್ತಪಡಿಶಂ ಶನಕೈರ್ವಿಯುಂಕ್ತೆ. ಚಿತ್ತಪಡಿಶ ವಿಯೋಗೋ ಧ್ಯಾನಾಂತರ ಅನಾಯಾಸ ಸಮಾಧಿ. ಆಗ ಶನಕ ಚಿತ್ತಪಡಿಶ ಅಂದ್ರೇನು? ಬಡಿಶ ಅಂತ ಹೇಳಿದ್ರೆ ಬಡಿಶ ಗಾಳ. ಯಾವಾಗ ಗಾಳಕ್ಕೆ ಸಿಕ್ಬಿಟ್ಟು ದೇವರು ಗಾಳ ಹಿಡಿದ್ಬಿಡ್ತಾನೆ, ಆಗ ನಮಗೆ ಡೀಲಿಂಗ್ ಆಗಿಬಿಡ್ತಾನೆ. ಯಾವುದರಿಂದ? ಮನಸ್ಸಿನಿಂದ ಡೀಲಿಂಗ್ ಆ ಕಡೆ ಹೋಗಿ ಪೂರ್ತಿ ಆ ಕಡೆ ಎಚ್ಚರ ಇರೋದಿಲ್ಲ. ಇಷ್ಟೊತ್ತಿಗೆ ಎಚ್ಚರದಿಂದ ಮಾಡ್ತಾನೆ. ಈ ಸ್ಟೇಜಲ್ಲಿ ಏನಾಗುತ್ತದ ತನ್ಮಯನಾಗಿಬಿಡ್ತಾನೆ, ಎಚ್ಚರ ಸಮಾಧಿ ಸ್ಥಿತಿಗೆ ಹೋಗಿಬಿಡ್ತಾನೆ. ಆಗ ಚಿತ್ತ ಬಡಿಶಂ ಶನಕೈರ್ವಿಯುಂಕ್ತೆ. ಚಿತ್ತದ ಗಾಳದಿಂದ ಬಿಡುಗಡೆ ಅಂತ. ಚಿತ್ತ ನಮ್ಮನ್ನು ಗಾಳದಿಂದ ಎಳಿತಾ ಇದೆ ಈ ಕಡೆಗೆ, ಗೊತ್ತಾಯ್ತಾ? ಆ ಕಡೆ ಮನಸ್ಸು ಹೋದ್ರೆ ಡೀಲಿಂಗ್ ಆಗ್ತಾನೆ, ಎಲ್ಸಕ್ಕೆ ಬರೋದಿಲ್ಲ ಅವನೀಗ. ದೇವರೇ ಬಸ್ಬೇಕೆ ಹೊರತು ರೂಪ ನೋಡ್ತಾನೆ ಇರ್ತಾನೆ. ಸಿಮಿಕರಿಗೆ ಗೊತ್ತಾಗಲಿಲ್ಲ, ಗೊತ್ತಾಯ್ತಾ? ಅವರಿಗೆ ಇವರಿಗೆ ಅಲ್ಲ ಮಾಂಡವರಿಗೆ ಶೂಲಕ್ಕೆ ಹಾಕಿದ್ರೆ ಎಚ್ಚರ ಆಗಲಿಲ್ಲ. ಅದು ಇವೆಲ್ಲ ಅರ್ಥ ಮಾಡ್ಕೊಂಡು ಆ ಸ್ಥಿತಿ ಹೋಗ್ಬಿಡ್ತಾ. ಶನಕೈರ್ವಿಯುಂಕ್ತೆ ಸ್ಲೋಲಿ ಆ ಕಡೆ ಡೀಲಿಂಗ್ ಆಗೋದು. ವಿಯುಂಕ್ತೆ ಅಂದರೆ ಡೀಲಿಂಗ್ ಆಗ್ತಾನೆ ಅಂತ ಅರ್ಥ. ಚಿತ್ತಬಡಿಶ ವಿಯೋಗೋ ಧ್ಯಾನಾನಂತರ ಅನಾಯಾಸ ಸಮಾಧಿ. ಧ್ಯಾನದ ಅಲ್ಟಿಮೇಟ್ ಸ್ಟೇಜಲ್ಲಿ ಅನಾಯಾಸ ಸಮಾಧಿ ಸ್ಥಿತಿಗೆ ಹೋಗ್ತಾರೋ ಅದಕ್ಕೆ ಇದೆ ಅರ್ಥ ಮಾಡಬೇಕು. ಧ್ಯಾನಾನಂತರ ನೋಡಿ ಮುಂದೇನಿದೆ, ಅನಾಯಾಸ ಅಂತಿಲ್ವ ಅಲ್ಲಿ? ಅಯ್ಯೋ ಇದೆ, ತಪ್ಪಾಗಿದೆ. ಧ್ಯಾನಾನಂತರ ಅನಾಯಾಸ ಸಮಾಧಿ ಇದೆ, ಅದರಲ್ಲಿಲ್ಲ. ಇದರಲ್ಲಿದೆ ಧ್ಯಾನಾನಂತರ ಅನಾಯಾಸ ಸಮಾಧಿ ಅಂದ್ರೆ ಆಯಾಸ ಇರದೇ ಇರತಕ್ಕಂತಹ ಸಮಾಧಿ. ಶ್ರಮ ಇಲ್ಲವೇ ಇಲ್ಲ ಅದಕ್ಕೆ. ಮಕ್ಕಳೆಲ್ಲ ಕಷ್ಟಪಟ್ಟು ಧ್ಯಾನ ಮಾಡಕ್ಕೆ ಕೊಡಬೇಕು. ಬರ್ತಾ ಏನಾಗ್ಬಿಡುತ್ತದು, ಒಂದು ಶ್ಲೋಕ ಬಾಯ್ ಎಷ್ಟೊತ್ತು ಕಷ್ಟಪಡ್ತಾರೆ, ಆಮೇಲೆ ಹಾಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ, ಹಾಗೆ ಎಲ್ಲೋ ನೋಡ್ತಾನೋ ಹೇಳ್ತಾ ಇರ್ತಾರೆ. ಆ ಥರ ಅನಾಯಾಸ ಬರೋದು. ಉಕ್ತಾಶ್ರಯಂ ಯರ್ಹಿ ನಿರ್ವಿಷಯಂ ಸಚಿತ್ತಂ ನಿರ್ವಾಣ ಮೃಚ್ಛತಿ ಮನಃ ಸಹಸಾ ತದಾರ್ಥಿ ಆತ್ಮಾನಮತ್ರ ಪುರುಷೋ ಅವ್ಯವಧಾನಮೇಕಂ ಅನ್ವೀಕ್ಷತೆ ಪ್ರತಿನಿವೃತ್ತ ಗುಣಪ್ರವಾಹ. ಮುಕ್ತಾಶ್ರಯಂ ಯರ್ಹಿ ಮುಕ್ತಾನಾಂ ಪರಮಾಗತಿ. ಪರಮಾತ್ಮ ಚಿಂತನೆ ಮಾಡಬೇಕು. ನಿರ್ವಿಷಯಂ ಮನಸ್ಸು ನಿರ್ವಿಷಯ ಆಗಿಬಿಡ್ಬೇಕು. ಇವರೇ ಹೊಸ ಶುರು ಮಾಡಬೇಕು. ನಿರ್ವಿಷಯ ಅಂದ್ರೆ ಏನು? ವ್ಯಾಕ್ಯೂಮ್ ಧ್ಯಾನ ಮಾಡಬೇಕು. ಏನು ವ್ಯಾಕ್ಯೂಮ್ ಧ್ಯಾನ ಮಾಡೋದು?
ವಿಷಯಗಳ ಧ್ಯಾನ ಮಾಡಬಾರ್ದು, ಅಲ್ಲೇ ಇದೆ ಅರ್ಥ. ವಿಷಯಗಳಿಂದ ಬರಬೇಕು ಅಂತ ಅರ್ಥನೇ ಹೊರತು ಏನು ಆಬ್ಜೆಕ್ಟ್ಲೆಸ್ ಅಂತ ಆಗಬಾರ್ದು. ಅಂದರೆ ಒಂದು ಪದನ ಸುಲಭ ತಪ್ಪರ್ಥ ಮಾಡ್ಕೊಂಡ್ಬಿಡ್ತಾರೆ. ಅವ್ರು ಏನೋ ಕಾಪಿ ಮಾಡಬೇಕಾಗಿದೆ, ಪದ ಅರ್ಥ ಆಗ್ತಾ ಇಲ್ಲ, ತಾವು ತೋಚಿದ ಅರ್ಥ ಸೇರಿಸ್ಬಿಡೋದು. ಅಲ್ಲಿರೋ ಅರ್ಥ ಕೇಳಿ ತಿಳ್ಕೋಬೇಕು, ಅದು ಕೇಳೋದಿಲ್ಲ. ಯಾಕೆ ನಾವೇನು ಮಹಾ ಕಡಿಮೆ ಅಂತ ಹೇಳ್ಬಿಟ್ಟು ಭಾಳ ಕಡಿಮೆ ಆಗ್ಬಿಡ್ತಾರೆ. ಅಂತ ಕೇಳಬೇಕು. ಇಂದ್ರಿಯ ನಿಗ್ರಹ ಅಂತ ಇಟ್ಕೋಬೋದು ನಿರ್ವಿಷಯ. ಇಂದ್ರಿಯ ನಿಗ್ರಹ ಪ್ರಶ್ನೆ ಅಲ್ಲ, ವಿಷಯಕ್ಕೆ ಹೋಗಬಾರ್ದು ಮನಸ್ಸು ಏಕ ಪೂರ್ತಿ ಹೇಳಿದ್ರ ಎಲ್ಲ ಏನು ಹೇಳಿದ್ರೆ ಅದಕ್ಕೆ ಪ್ರತ್ಯಾಹಾರ. ಹೋಗೋದ್ರೆ ವಾಪಸ್ ತೊಗೊಂಡ್ಬಿಟ್ಟು ಈ ಕಡೆ ಹೋಗೋದ್ರೆ ರಿವರ್ಸ್ ತೊಗೊಂಡು ಈ ಕಡೆ ಬಿಡಬೇಕಲ್ಲ, ಹಾಗೆ. ನಿರ್ವಿಷಯಂ ಸ್ವಚಿತ್ತಂ, ತನ್ನ ಮನಸ್ಸಾಗಿರ್ಬೇಕು. ನಿರ್ವಾಣ ಮೃಚ್ಛತಿ, ನಿರ್ವಾಣ, ವಾಣ ಅಂದರೆ ದೇಹ, ನಿರ್ವಾಣ ಅಂತ ಹೇಳಿದ್ರೆ ದೇಹದಿಂದ ಲಿಂಕ್ ಆಗಿಬಿಡೋದು. ಚತಿ ಮನಃ ಸಹಸಾ ಯಯಾರ್ಚಿ ಯಥಾರ್ಚಿ. ಅರ್ಚಿ ಅಂದರೆ ದೀಪ, ಜ್ವಾಲೆ ಹೇಗೆ ನೇರ ಇರುತ್ತಲ್ಲ ಆ ಸ್ಥಿತಿ ಬರ್ತಾ. ಯಥಾ ದೀಪೋ ನಿವಾತಸ್ಥಃ ನೇಂಗತೆ ಸೋಪಮಾಸ್ಪೃತ. ಭಗವದ್ಗೀತೆ ಸರಿಯಾಗಿ ಮ್ಯಾಚ್ ಮಾಡ್ಕೊತ ಹೋಗ್ಬೇಕೆಲ್ಲದಕ್ಕೂ. ಅಲ್ಲಿ ಇಷ್ಟು ಡೀಟೇಲ್ಸ್ ಹೇಳಿಲ್ಲ ಭಗವದ್ಗೀತೆಯಲ್ಲಿ. ಬರೀ ಆತ್ಮಸಂಸ್ಥೆ ಮನಃಕೃತ್ವ ಅಂತ ಅಷ್ಟೇ ಉಳಿದು ಹೇಳಲೇ ಇಲ್ಲ. ಅದು ಇದನ್ನೆಲ್ಲ ಸೇರಿಸ್ಕೋಬೇಕಲ್ಲಿ. ಅದು ತಾನೇ ಹೇಳಿರೋದು, ಪರಮಾತ್ಮ ಹೇಳಿರೋದ್ರಿಂದ ಸೇರಿಸ್ಕೊಂಡು ಮಾಡಬೇಕಲ್ಲ. ಯಥಾರ್ಚಿ ಆತ್ಮಾನಮತ್ರ ಪುರುಷೋ ಅವ್ಯವಧಾನಮೇಕಂ ಅನ್ವೀಕ್ಷತೆ ಪ್ರತಿನಿವೃತ್ತ ಗುಣಪ್ರವಾಹ. ಗುಣಪ್ರವಾಹ ಅಂದರೆ ಈ ತ್ರಿಗುಣಗಳ ಪ್ರವಾಹ. ಎಲ್ಲ ನಿರ್ದೀಲಿಂಕ್ ಆಗಿಬಿಡುತ್ತೆ, ಯಾವುದಿರೋದೇ ಇಲ್ಲ. ಅದೇ ಗುಣಾತೀತನಾಗ್ತಾನೆ. ಗುಣಾತೀತ ಸೌಚ್ಯತೆ 13ನೇ ಅಧ್ಯಾಯದಲ್ಲಿ 14 ಕೊನೆ ಬರುತ್ತೆ. 3 ಗುಣಗಳ ವಿಷಯ ಹೇಳಿಬಿಟ್ಟು ಸತ್ವಗುಣದಲ್ಲಿರಬೇಕು, ಆಮೇಲೆ ಅದರಿಂದ ಡೀಲಿಂಕ್ ಆಗಿಬಿಡ್ಬೇಕು. ಗೊತ್ತಾಯ್ತಾ? ಬೀಜ ಎಣ್ಣೆ ಹತ್ತಿದ ಮೇಲೆ ಏನು ಬೇಕಿಲ್ಲ, ಅದು ಕೆಲಸ ಮುಗೀತೀಗ. ಮೊದಲು ಬಂದು ಈಜ್ಬಿಡಿ ಕಟ್ಕೊಂಡು ಇದಾಗ್ತಾನೆ, ಆಮೇಲೆ ಬೇಕಿಲ್ಲ, ಅದು ಬಿಟ್ಟು ಬಿಡ್ತಾನೆ. ಅವಾಗ ಈಜು ಬಂತು, ಈಜ್ ಬಂತು ಅಂತ ಕರೆಯೋದಿಲ್ಲ. ಎಲ್ಲಿವರೆಗೂ ಕಟ್ಕೊಂಡಿರುತ್ತೆ, ಎಲ್ಲ ಬೋರ್ಡ್ ತೆಗೆಯವರೆಗೂ ಏನವರು ಇನ್ನೊಂದು ಬೈನ್ ಹೊರಗೆ ಆಗ್ತಾನೆ ಅಂತ ಅದು ದಾಟ್ತಾನೆ. ನಿರ್ವಾಣ ಮೃಚ್ಛತಿ. ಹೌದೌದು, ಅಂದರೆ ಒಳ್ಳೆ ಸ್ಥಿತಿ ಬಂದಿದ್ದಾನೆ, ಇನ್ನೂ ಡೀಲಿಂಕ್ ಆಗಿಲ್ಲ. ಆಮೇಲೆ ತೆಗೆದಾಕಿ ಇನ್ನು ಪರವಾಗಿಲ್ಲ, ನೋ ಪ್ರಾಬ್ಲಮ್. ಜೀವ ಚೈತನ್ಯ ಒಂದು ಡ್ರೈವಿಂಗ್ ಪಾಸ್ ಆದ್ಮೇಲೆ ತೆಗಿಬೇಕಾದ್ರೆ ಅಲ್ಲಿವರೆಗೆ ತೆಗಿಬಾರ್ದು. ತನಗೆ ಬಂದರೆ ಉಪಯೋಗ ಇಲ್ಲ, ಅವ್ರು ಅಕ್ಸೆಪ್ಟ್ ಮಾಡ್ಬೇಕದನ್ನ ಬಂದಿದೆ ಅಂತೇಳಿ ಆಗ ತೆಗಿಬೋದು ಅಷ್ಟೇ. ಲೈಸೆನ್ಸ್ ಬಂದಾಗ ಅದೇ ತೆಗಿಲ್ಲ. ಅದು ಅಪರೋಕ್ಷದಾನ ಸಿದ್ಧಿ ಆಗಬೇಕು. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತ. ಆ ರೀತಿ ಮನಸ್ಸಲ್ಲೂ ಇರಬಾರ್ದು. ಅದೇ ಹೇಳಿದ್ದು, ಕಾಮನೆ ಇದೆ, ಹೊರಗೆ ಯಾರಿಗೂ ಕಾಣಿಸೋದಿಲ್ಲ. ಅದು ಒಂಥರ ಆಷಾಢ ಗೊತ್ತಿತಾನೆ ಇದ್ದಾಗೆ, ಮನಸ್ಸಲ್ಲೇ ಇಲ್ಲ ಅವನಿಗೆ. ಹೇಳಿದ್ರೆ ಸರಿ, ಯಾಕಂದ್ರೆ ನಿರ್ಲಿಪ್ತ ಆ ಸ್ಥಿತಿಗೆ ಹೋಗ್ಬೇಕು. ಆತ್ಮಾನಮತ್ರ ಪುರುಷೋ ಅವ್ಯವಧಾನ. ವ್ಯವಧಾನ ಅಂದರೆ ಮೀಡಿಯೇಷನ್, ಅವ್ಯವಧಾನ ಇಮ್ಮಿಡಿಯೇಟ್, ಡೈರೆಕ್ಟ್ ಅಂತ ಅರ್ಥ. ಅವ್ಯವಧಾನ ಏಕಂ ಅನ್ವೀಕ್ಷತೆ ಪ್ರತಿನಿವೃತ್ತ ಗುಣಪ್ರಭಾ. ಪುರುಷ ದೇವರ ಆತ್ಮಾನಂ ವೀಕ್ಷತೆ. ಆತ್ಮ ಪರಮಾತ್ಮ ನೋಡ್ತಾನೆ. ಪರಮಾತ್ಮ ನೋಡ್ತಾನೆ ಅಂತ ಹೇಳಿದ್ರೆ ಆತ್ಮಾನಂ ಅಂತ ಯಾತಕ್ಕೆ ಹೇಳಿದ್ರೆ ಅಂದರೆ ಸ್ವಾಮಿತ್ವೇನ ನೋಡ್ತಾನೆ. ಆತ್ಮೈತಿ ತೂಪಗಚ್ಚಂತಿ ಗ್ರಾಹಯಂತಿ. ದೇವರನ್ನು ಸ್ವಾಮಿಯಾಗಿ ನೋಡ್ತಾನೆ ಹೊರತು ತಾನು ಐಕ್ಯದಿಂದ ನೋಡೋದಿಲ್ಲ. ಐಕ್ಯದಿಂದ ನೋಡಿದ್ರೆ ಕುಯೋಗ ಆಗಿದೆ ಅಂತ ಅರ್ಥ. ದೇವರು ಸ್ವಾಮಿಯಾಗಿ ನೋಡ್ತಾನೆ ಹೊರತು ಬೇರೆ. ತಿರುಪತಿ ನೋಡಿ ಯಾರು ದೇವ್ರು ನೋಡ್ಬೇಕಾದ್ರೆ ನಾನೇ ಅಂತ ನೋಡಿದವರು ಇದ್ದಾರ? ಅದು ತಳಿಬಿಟ್ಟಿರ್ತಾರೆ, ಸಾಧ್ಯನೇ ಇರೋದಕ್ಕೆ. ಅಲ್ಲೇ ಅಲ್ಲಿ ಕುಡಿಸಿದ್ರು ಇಲ್ಲದ್ರೆ ಅಲ್ಲಿ ನಿಂತ್ಕೊಳ್ಳೋದು ಅಂತಾರೆ. ಇಲ್ಲ, ಅಲ್ಲಿ ಸಿಂಪಲ್ ಅದು. ಯಾವ ಧ್ಯಾನದಲ್ಲೂ ಕೂಡ ದೊಡ್ಡವರ ಧ್ಯಾನದಲ್ಲಿ ಐಕ್ಯ ಭಾವನೆ ಬರಲಿಕ್ಕೆ ಸಾಧ್ಯತೆಯೇ ಇಲ್ಲ. ಏನು ಬರುತ್ತೆ ಅಲ್ಲಿ? ಇನ್ನು ಗೌರವ ಜಾಸ್ತಿ ಆಗ್ತಾ ಹೋಗುತ್ತೋ ಆ ಥರದ ಅದೇ ಐಕ್ಯ ಭಾವನೆ ಬಂದರೆ ಗೌರವ ಹೋಗ್ಬಿಡುತ್ತೆ. ನಮಸ್ಕಾರ ಅದು ಮಾಡೋದಿಲ್ಲ. ಕಳೆದು ಬಂದು ನಾನೇ ನಮಸ್ಕಾರ ಮಾಡ್ಕೊಂಡು ನೋಡಿದ್ದೀರಾ? ಇಲ್ಲ. ಏನ ಯಾರು? ಎಲ್ಲರೂ ಅಷ್ಟೇ. ಅದಕ್ಕೆ ಅನುಭವ ಇರುತ್ತಾರೆ. ಹೇಳ್ತಿರೋದೆಲ್ಲ ಏನು ಅಂದರೆ ಅದು ಅನುಭವನೇ ಗೊತ್ತಿಲ್ಲ. ಅದನ್ನು ಹೇಳ್ತಾ ಇದ್ದೆ. ಹೇಳಬೇಕು, ಹೇಳ್ತಾ ಇಲ್ಲಕ್ಕ. ಹಾಂ, ಏನ ಮುಕ್ತಿ ನಿಂಗೆ ಸರಿನೇ ಹೋಗಿದೆ, ಪ್ರಶ್ನೆ ಇಲ್ಲ. ಇದೆ ತೆಗೆದಾಕ್ಬಿಟ್ಟಿದ್ದಾರೆ. ಮತ್ತೇನು ದೂರ ಒಗೆದ್ಬಿಟ್ಟಿದ್ದಾರೆ ಆ ಕಡೆಗೆ. ಹೀಗೆ ನೋಡ್ತಾ ಇಲ್ಲ, ಸ್ವಲ್ಪ ಕೂಡ ಹೀಗೆ ನೋಡ್ತಾ ಇಲ್ಲ. ಬಂದ ಇನ್ನೂ ಬಂದಿಲ್ಲ, ಹೀಗೆ ನೋಡ್ತಿರ್ಬೇಕು ಅವರು. ಅವ್ರಿಗೆ ಪೂರ್ತಿ ಇಲ್ಲೇ ಇಲ್ಲ. ಈ ಸ್ವರೂಪದ ಹೇಗೆ ಕಾಣಿಸುತ್ತೆ, ಆದ್ದರಿಂದ ಅವರಿಗೆ ಅಪ್ಲಿಕಬಲ್ ಅಲ್ಲೇ ಅಲ್ಲಿದೆ. ಮುಕ್ತ ಯಾವಾಗಲೂ ಹಾಗೆ ಇರ್ತಾರೋ ಮುಕ್ತರು. ಇಲ್ಲಿ ಏನು ಸ್ಥಿತಿ ರೀಚ್ ಆಗ್ತಾರೆ ಸ್ಥಿತಿಲಿ ಯಾವಾಗಲೂ ಹಾಗೆ ಇರ್ತಾರೆ. ಮತ್ತೆ ಇದೇ ಡಿಸ್ಟರ್ಬೆನ್ಸ್ ಬರೋದಿಲ್ಲ ಯಾವ ಕಾಲಕ್ಕೂ ಕೂಡ. ಮುಕ್ತಾಶ್ರಯಂ ವಿಷ್ಣು ವಿಷಯಂ. ಮುಕ್ತಾನಾಂ ಪರಮಾಗತಿ ಅಂತ ಅರ್ಥ. ಯಾರು? ವಿಷ್ಣುವೇ. ಆತನ್ನೇ ಆಶ್ರಯಿಸು, ಬೇರೆ ಕಡೆ ಗಮನ ಹೋಗಬಾರ್ದು. ಸಚಿತ್ತಂ ಜೀವಚೈತನ್ಯ ತತಂ ನಿರ್ವಾಣಂ ರುಚ್ಯತಿ ಶರೀರಾಭಿಮಾನಂ ಜಹಾತಿ. ಮೊದಲು ಶರೀರ ಅಭಿಮಾನ ಬಿಡಬೇಕಷ್ಟೇ, ಅದು ಶರೀರ ಬಿಟ್ಟು ಬಿಡ್ತಾನೆ. ಮುಕ್ತಿ ಹೋದ ಏನು ಮಾಡಿದ್ದಾನೆ ಅವನು? ಇದು ಅಭಿಮಾನ ಬಿಟ್ಟಿದ್ದಾನೆ ಅಷ್ಟೇ ಹೊರತು ಏನು ಬಿಟ್ಟಿಲ್ಲ, ಶರೀರ ಬಿಟ್ಟಿಲ್ಲ ಇನ್ನೂ ಕೂಡ. ಪೇನ್ ಕಿಲ್ಲರ್ ಕೊಟ್ಟ ಏನಾಗಿದೆ? ನೋವಿಲ್ಲ, ಬಟ್ ನೋವಿದೆ, ಡೀಲಿಂಕ್ ಆಗಿದೆ ಅಷ್ಟೇ.
ಪೇನ್ ಕಿಲ್ ಮಾಡಿದೆ. ಮೊದಲು ಪೇನ್ ಕಿಲ್ಲರ್, ಆಮೇಲೆ ಇವನ್ನೇ ಕೊಂದು ಬಿಡುತ್ತೆ. ತಗೋತಾ ಅವ್ರ ಗಂಟೆ ಅವನೇ ಮಾಡುತ್ತೆ, ಅದು ನಾಶ ಮಾಡಿಬಿಡುತ್ತೆ. ಪೇನ್ ಕಿಲ್ಲರ್ ಬೇರೆ, ಕ್ಯೂರರ್ ಬೇರೆ. ಕ್ಯೂರ್ ಮಾಡೋದು ಅಂದ್ರೇನು, ವಾಸಿ ಆಗಿಬಿಟ್ಟಿದೆ ರೋಗ. ಇದು ನೋವಿದೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಅನಸ್ತೀಶಾ ಕೊಟ್ಟರೆ ಹಾಗೆ ಅನಸ್ತೀಶಾ ತಗೊಂಡ್ರೆ ಮುಕ್ತರಾಗಿಬಿಡ್ತಾರೆ ಅಷ್ಟೇ. ಇಲ್ಲ ಹೋದ್ರೆ ಯಾವ್ದು ಅನಸ್ತೀಶಾ ತಗೊಂಡು ಬಲಿ ಬಿಡೋದು. ಅನಸ್ತೀಶಾ ತಗೊಂಡು ಶರೀರಾಭಿಮಾನಂ ಜಹಾತಿ ಚಿದಭಿಮಾನಂ ನ ಜಹಾತಿ. ತಾನು ಸ್ವರೂಪ ದೇಹನ ಬರೆಯೋದಿಲ್ಲ ಅವನು, ಈ ಬಾಹ್ಯ ದೇಹ ಮಾತ್ರ ಬರೀತಾನೆ. ಏನು ಮೋಕ್ಷ ಹೋಗ್ತಾನೆ. ವಾಣ ದೇಹ ನಿರ್ವಾಣ ಬಂದಿದೆ. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ತಿತ್ವಾಶ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಅದು ಎಷ್ಟು ಭಾಷೆ ಬರೆದ್ರು ಗೊತ್ತಾ ಗೀತಾ ಭಾಷೆದಲ್ಲಿ? 2ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಎಷ್ಟು ಬರೆದಾರೆ ಅವ್ರ ಬಗ್ಗೆ. ನಿರ್ವಾಣ ಅಂದರೆ ಏನು? ವಾಣ ಅಂದರೆ ಬಾಣ, ಬಾಣ ಅಂದರೆ ದೇಹ, ನಿರ್ವಾಣ ದೇಹ ಬಿಟ್ಟವನು, ಪ್ರಾಕೃತ ದೇಹ ಬಿಟ್ಟವನು, ಲಿಂಗ ದೇಹ ಕಳ್ಕೊಂಡವನು, ಅದೆಲ್ಲ ಬರೆದಿದ್ದಾರೆ. ಇವ್ರ ಪ್ರಕಾರ ನಿರ್ವಾಣ ಅಂದ್ರೆ ಏನು? ಐಕ್ಯ, ಶೂನ್ಯ ಐಕ್ಯ, ಬ್ರಹ್ಮ ಐಕ್ಯ, ನಿರ್ಗುಣ ಬ್ರಹ್ಮ ಐಕ್ಯ ಹೀಗೆ ಹೇಳುತ್ತಾರೆ. ದೇಹ ಬಿಡೋದು ಒಂದು ಅರ್ಥ ಅಲ್ಲ ಅದಕ್ಕೆ. ಹೊರಗಿನ ದೇಹದಲ್ಲಿ ಡಿಲಿಂಕ್ ಆಗೋದು, ಇಲ್ಲಿ ಅಲ್ಲೇ ಹೊರಗಿನ ದೇಹ ಇಲ್ಲವೇ ಇಲ್ಲ, ಬರೀ ಮೂಲ ದೇಹ ಅಷ್ಟೇ, ಸ್ವರೂಪ ದೇಹ. ಅಭಿಮಾನಂ ನ ಜಹಾತಿ ಸೋಪೇತಯ ಚರಮಯ ಮನಸೋ ನಿವೃತ್ಯ ತಸ್ಮಿನ್ ಮಹಿಮ್ಯವಸ್ಥಿತ ಅವಸಿತಃ ಸುಖ ದುಃಖ ಬಾಹ್ಯೇ ಹೇತುತ್ವಮಪ್ಯಸತಿ ಕರ್ತರಿ ದುಃಖಯೋರ್ನ ಸ್ವಾತ್ಮನ್ ವಿಧತ್ತ ಉಪಲಬ್ಧ ಪರಾತ್ಮಕಾಷ್ಠ. ಆ ಸ್ಥಿತಿಯಲ್ಲಿ ಪರಾತ್ಮಕಾಷ್ಠ ಭಗವದ್ಗೀತೆ ಎಲ್ಲ ಹೇಳಿದ್ದಾರೆ. ಅದನ್ನು ಹೇಳಬೇಕಾದ್ರೆ ಯಬ್ಲಬ್ಧ ಪರಂ ಸುಖಂ, ಅದಕ್ಕಿಂತ ದೊಡ್ಡ ಸುಖ ಇಮ್ಯಾಜಿನ್ ಮಾಡೋಕ್ಕೆ ಬರೋದಿಲ್ಲ ಅವನಿಗೆ. ಆ ಸ್ಥಿತಿಗೆ ಹೋಗ್ಬಿಡ್ತಾನೆ. ಗೊತ್ತಾಯ್ತಾ? ಇನ್ಯಾವ ಲಾಭನೋ ಲಾಭ ಅಲ್ಲ ಅವನಿಗೆ. ಆ ಸ್ಥಿತಿ ಅದಕ್ಕೇನೆ ತಸ್ಯ ಕಾರ್ಯಂ ನ ವಿದ್ಯತೆ. ಯಾವ ಕೆಲಸನೂ ಮಾಡಬೇಕಾಗಿಲ್ಲ. ಎಲ್ಲ ಕೆಲಸಕ್ಕಿಂತ ಡೌನ್ ಕಡಿಮೆ ಆಗಿಬಿಡೋದ್ರಿಂದ ಹೈಯೆಸ್ಟ್ ಸ್ಟೇಜಲ್ಲಿದ್ದಾರೆ. ಸೋಪಿ ಏತಯ ಚರಮಯ ಮನಸೋ ವಿವೃತ್ಯ, ಅಲ್ಟಿಮೇಟ್ ಇದು. ತಸ್ಮಿನ್ ಮಹಿಮ್ಯ ಅವಸಿತಃ ಸುಖ ದುಃಖ ಬಾಹ್ಯೇ, ಸುಖ ದುಃಖವನ್ನು ದಾಟಿರ್ತಕ್ಕಂಥ ಸ್ಥಿತಿ ಇದು. ಸುಖ ದುಃಖವನ್ನು ದಾಟಿ ಬಿಡ್ತಾನವನಾಗಿ. ಹೇತುತ್ವಮಾಪ್ಯಸತಿ ಹೇತುತ್ವಮಪಿ ಅಸತಿ ಕರ್ತರಿ ದುಃಖಯೋರ್ನ, ದುಃಖ ಕೊಡ ಕರ್ತವ್ಯ ಇಲ್ಲ, ದುಃಖಕ್ಕೆ ಕಾರಣವೂ ಇಲ್ಲ. ಸ್ವಾತ್ಮನ್ ವಿಧತ್ತ ಉಪಲಬ್ಧ ಪರಾತ್ಮಕಾಷ್ಠ, ಆತ್ಮಕಾಷ್ಠ ಪರಮಾತ್ಮನಲ್ಲಿ ಹೈಯೆಸ್ಟ್ ಸ್ಟೇಜಲ್ಲಿ ರೀಚ್ ಆಗಿರೋದ್ರಿಂದ ಸ್ವಾತ್ಮನ್ ವಿಧತ್ತ, ಪರಮಾತ್ಮನಲ್ಲೇ ಮನಸ್ಸನ್ನು ಹಾಕಿದ್ದಾನೆ, ಬೇರೆ ಕಡೆ ನೋಡೋದಿಲ್ಲ. ಅಸತ್ಕರ್ತ ತು ಜೀವ ಸ್ಯಾತ್ ಸತ್ಕರ್ತ ಪರಮೇಶ್ವರ ಇತಿ ಶಬ್ದ ನಿರ್ಣಯ. ಸತ್ಕರ್ತ ಅಂದರೆ ಜೀವ, ಅಸತ್ಕರ್ತ ಅಂದರೆ ಜೀವ, ಸತ್ಕರ್ತ ಅಂದರೆ ಪರಮಾತ್ಮ. ಯಾಕೆ? ಮಾಡಬಾರದನ್ನು ಮಾಡ್ತಾನೆ ಜೀವ, ಅದು ಮಾಡಬಾರದನ್ನು ಕೂಡ ಇನ್ನೊಬ್ಬ ಹರಿ ಪ್ರೀತಿಗೋಸ್ಕರ ಮಾಡಬೇಕು. ದೇವರು ಪೂರ್ತಿ ಮಾಡ್ತಾನೆ, ಯಾರ ಪ್ರೀತಿನೂ ಬೇಕಿಲ್ಲ, ತಾನೇ ಅಲ್ಟಿಮೇಟ್. ಅದು ಸತ್ಕರ್ತ ಅಂತ ದೇವರ ಹೆಸರು. ದುಃಖ ಅಲ್ಲ, ಅದು ಬರ ಸತ್ಕರ್ತ ಸತ್ಕರ್ತಿ ಸಾಧು, ಅದು ಇದು ಇದೆ. ಮತ್ತೆ ವಿಶ್ವ ಸೇರಿಸ್ಬೇಕಾದ್ರೆ ವಿಶ್ವ ಸಹಸ್ರನಾಮಕ್ಕೆ ದುರ್ದುಃಖ ಮಿತಿ ವಿಜ್ಞೇಯಂ ಖಂ ಸುಖಂಚ ತಯೋರ್ಯತಃ ತಯೋರ್ಮತಃ ಪ್ರದಾತ ಪರಮೋ ವಿಷ್ಣು ತಸ್ಮಾತ್ ದುಃಖಾದಿನಾಮವಾನ್ ಇತಿ ಹರಿವಂಶೇಶು. ಇದು ಅನುವ್ಯಾಖ್ಯಾನಕ್ಕೆ ಹೋಯ್ತೀಗ. ಪರಮಾತ್ಮನಿಗೆ ದುಃಖ ಅಂತ ಹೆಸರಿದೆ, ಸುಖ ಅಂತಲೂ ಹೆಸರಿದೆ. ಯಾತಕ್ಕೆ? ದುಃಖ ಅನ್ನೋ ಪದದಲ್ಲೇನೆ ದುಹು ಖ ಇದೆ. ದುಹು ಖ, ದುಹು ಅಂದರೆ ದುಃಖ, ಖ ಅಂದರೆ ಸುಖ, ಖ ಅಂದರೆ ಸುಖ. ಈ ಸುಖಂ ಚ ತಯೋರ್ ಮತಃ ಪದಾತ ಪರಮೋ ವಿಷ್ಣು. ದುಃಖನೂ ಅವನೇ ಕೊಡ್ತಾನೆ, ಸುಖವನ್ನು ಅವನೇ ಕೊಡ್ತಾನೆ. ದೇವರಿಗೆ ದುಃಖ ಅಂತ ಹೆಸರಿದೆ. ಅನಿವಾಕ್ಯದಲ್ಲಿ ಏನಂತ ಹೇಳಿದ್ರಲ್ಲಿ? ಸ್ವಾತಂತ್ರ್ಯಂ ತಪ್ಲ ತತ್ವಂಚ ಶಬ್ದವೃತ್ತೇರ್ಹಿ ಕಾರಣಂ ಅಂತ ಹೇಳಿದ್ರು. ಒಂದು ಶಬ್ದನ ಉಪಯೋಗಿಸ್ಬೇಕಾದ್ರೆ ಆ ಗುಣ ಅದರಲ್ಲಿರಬೇಕು, ಇಲ್ಲ ನಿಯಂತ್ರಣ ಮಾಡಬೇಕು. ಗೊತ್ತಾಯ್ತಾ? ಪಾಸಿಟಿವ್ ಒಳ್ಳೆಯದನ್ನೆಲ್ಲ ಎರಡೂ ಆಗಿದ್ದಾನೆ ಪರಮಾತ್ಮ. ಅದು ಕೆಟ್ಟದನ್ನ ನಿಯಮನ ಮಾತ್ರ ಮಾಡ್ತಾನೆ, ಏನಿಲ್ಲ ದುಃಖ ಇಲ್ಲ. ಅದನ್ನೇ ಹೇಳಿ, ದುಃಖ ಶಬ್ದದಲ್ಲೇ ಅರ್ಥ ಇದೆ. ದುಹು ದುಃಖಂ ಮಿತಿ ವಿಜ್ಞೇಯಂ ಖಂ ಸುಖಂಚ ತಯೋರ್ಯತಃ ಪ್ರದಾತ. ದುಃಖ ಪ್ರದಾತನೂ ಅವನೇ, ಸುಖ ಪ್ರದಾತನೂ ಅವನೇ. ಆ ದೇವರಿಗೆ ಏನೇನು ಹೆಸರಿದೆ? ದುಃಖ ಅಂತ ಹೆಸರಿದೆ. ಯಾಕೆ? ನಿಯಮನ ಮಾಡ್ತಾನೆ ಅದನ್ನು. ಆದ್ದರಿಂದ ಸ್ವಾತಂತ್ರ್ಯ ಆ ಹೆಸರಿದೆ. ಇತಿ ಹರಿವಂಶೇಶು, ಎಲ್ಲ ಬ್ರಹ್ಮಸೂತ್ರ ಭಾಷ್ಯ. ಅರ್ಥೋಯಂ ಬ್ರಹ್ಮಸೂತ್ರಾಣಾಂ. ಏನೋ ಖ ಅಂದರೆ ಬ್ರಹ್ಮದೇವರಲ್ಲ, ಖ ಅಂದರೆ ಸುಖ, ದುಹು ಅಂದರೆ ದುಃಖ. ದುಃಖದಲ್ಲೇ ಹೆಸರಿದೆ. ದೇವರಿಗೆ ದುಃಖಿ ಅಂತ ಯಾತಕ್ಕೆ ಕರೀತಾರೆ ಅಂದರೆ ದುಹು ದುಃಖನೂ ಕೊಡ್ತಾನೆ, ಖ ಸುಖನೂ ಕೊಡ್ತಾನೆ, ಎಲ್ಲರನ್ನು ನಿಯಮನ ಮಾಡ್ತಾನೆ. ಆದ್ದರಿಂದ ನಿಯಮನ ಮಾಡೋದು ನಾವಿಲ್ಲ, ನಿಯಮನ ಮಾಡೋದು ಅವನಿದ್ರೆ ಉಪಯೋಗ ಏನದ್ರಿಂದ? ದೇವರಿಗೆ ಅದಕ್ಕೆ ದುಃಖಿ ಅಂತ ಕರೀತಾರೆ, ದುಃಖ ಅಂತಲೂ ಕರೀತಾರೆ ಅಂತ ಹೇಳಿದ್ರು. ದುಃಖಿನೂ ಅಂತಲೂ ಕರಿಬೋದು, ದೇವರನ್ನ ದುಃಖ ಅಂತಲೂ ಕರಿಬೋದು. ಯಾಕೆ? ಸುಖ ದುಃಖ ಪ್ರದಾತ ದುಃಖ, ಸುಖದ ಸ್ವಾಮಿ ಸುಖಿ, ದುಃಖದ ಸ್ವಾಮಿ ದುಃಖಿ.
ಆ? ಎಲ್ಲಿದೆ? ಕಹ ಆ ಕ ಬ್ರಹ್ಮ ವಾಯು ದೇವರ ಹೆಸರೇ ಕಹ ಏಕೋನೈಕ ಸವ ಕಹ ಎಲ್ಲ ಇದೆ. ವಿಷ್ಣು ಸಹಸ್ರನಾಮ ಏಕೋನೈಕ ಹೌದು, ಅದೇ ಹೇಳಿ ಸರ್ವಭೂತೇಷು ಅಚಾತ್ಮಾನಂ ಸರ್ವಭೂತಾನಿ ಚಾತ್ಮನಿ. ಅಲ್ಲಿ ಅರ್ಥ ಮಾಡ್ಬೇಕು. ಎಲ್ಲಿ ಏಕೋನೈಕ ಅಲ್ಲಿ ಕಹ ಅಂದ್ರೆ ಏನು? ಏಕಃ ನೈಕಃ ಒಂದು ದೃಷ್ಟಿಯಿಂದ ಮೂಲ ರೂಪ ಏಕನೇ, ನೈಕ ಅನಂತಾನಂತ ರೂಪ ಇದೆ. ಸಹ ಅವನಂದ್ರೆ ಅವನೇ, ವಹ ಅಂದ್ರೆ ಅವನು, ಸವಹ ಅಂದ್ರೆ ಅವನು, ಕಹ ಅಂದ್ರೆ ಅವನು, ಕಿಮ್ ಅಂದ್ರೆ ಅವನು. ಗೊತ್ತಾ? ದೇವರ ಹೆಸರುಗಳವೆಷ್ಟು ಕೂಡ ಅಲ್ಲಿನ ಹೆಸರು ಮತ್ತು ರೂಪ ಎರಡು, ಹೆಸರು ರೂಪ ಎರಡೂ ಆಗಿದೆ. ಅರ್ಥ ರೂಪಕ್ಕೆ ಹೆಸರು ತಗೊಂಡಾಗ ಅರ್ಥನೂ ಹೇಳಬೇಕು, ರೂಪ ತಗೊಂಡಾಗ ಆಕಾರ ತೋರಿಸ್ಬೇಕು. ಎರಡು ಹೆಸರಿದೆ, ಗೊತ್ತಾಯ್ತಾ? ಗುಣಕ್ಕೆ ಗುಣದಲ್ಲಿ ಅರ್ಥ, ಗುಣವಾಚಕ ಅರ್ಥ ಮಾಡಬೇಕು. ರೂಪ ನಾಮ ಬಂದಾಗ ರೂಪ ತಿಳಿದಾಗ ಅದರಲ್ಲಿ ಆಕೃತಿ ತೋರಿಸ್ಬೇಕು. ಕಹಾನಕ್ಕೆ ಏನು ರೂಪ ಚಿತ್ರಣ? ಕಹ ದೇವರು ಕಹ ಅಂತಾನೆ, ಅದೇ ಪ್ರಶ್ನೆ ಕಹ ಅಂತಾನೆ ಚಿಂತನೆ ಮಾಡಬೇಕು. ಕಹಗೆ ಕಹ ವಿಷ್ಣು ಅಂತ ಚಿತ್ರ. ಕಹ ಅಂದ್ರೆ ಸುಖಪೂರ್ಣ, ಕಹ ಅಂದ್ರೆ ಆನಂದ. ಗೊತ್ತಾಯ್ತಾ? ಆನಂದ. ಆದ್ದರಿಂದ ಆನಂದಪೂರ್ಣ ಅಂತ ಯಾವಾಗಲೂ ಬಳಸಿ ಬರಬೇಕು. ಹಾಲು ಯಾವಾಗಲೂ ಬಡಗಿರೋದಿಲ್ಲ, ಒಮ್ಮೊಮ್ಮೆ ಕಪ್ಪಿರುತ್ತೆ, ಒಮ್ಮೊಮ್ಮೆ ದುಃಖ ಪಡುತ್ತಾ? ತಪ್ಪಿಲ್ಲ. ದೇವರಿಗೆ ಯಾವ ಕಾಲಕ್ಕೂ ಏನಿಲ್ಲ, ಆನಂದಮಯ ಅಭ್ಯಾಸ. ನೈಕ ಅಂದ್ರೆ ಏನು? ಒಂದಲ್ಲ, ಏಕಾಂದ್ರೆ ಒಂದು, ಒಂದಲ್ಲ ಅಂದ್ರೆ ಅನೇಕ ರೂಪ ಇವೆ ಅಂತ. ಮತ್ಸ್ಯಾದಿ ಅನಂತಾನಂತ ರೂಪಗಳು. ಸರ್ವಭೂತೇಷು ಚಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಈಕ್ಷೇತ ಅನನ್ಯಭಾವೇನ ಭೂತೇಷು ಚ ತದಾತ್ಮತಾಂ. ಎಲ್ಲ ಪ್ರಾಣಿಗಳನ್ನು ದೇವರ ಅಧೀನದಲ್ಲಿ ಚಿಂತನೆ ಮಾಡಬೇಕು. ಗೊತ್ತಾಯ್ತಾ? ಎಲ್ಲ ಭೂತಗಳು ದೇವರ ಅಧೀನದಲ್ಲಿವೆ, ಎಲ್ಲ ಭೂತಗಳು ದೇವರಿದ್ದಾನೆ ಅಂತ ಚಿಂತನೆ ಮಾಡಿದರೆ ಆ ಸ್ಟೇಜಲ್ಲಿ ಸ್ಪಷ್ಟವಾಗಿ ಅರ್ಥ ಆಗತ್ತಾಗ ಇಷ್ಟೊತ್ತು ಕೇಳಿರ್ತಾನೆ, ಅಲ್ಲಿ ನೋಡ್ತಾನೆ. ಆ್ಯಕ್ಚುಲಿ ಈಗ ಫ್ರ್ಯಾಕ್ಚರ್ ಆಗಿದೆ ಹೇಳಿದ, ತೋರಿಸ್ತಾ ಇದ್ದಾಗ ಫ್ರ್ಯಾಕ್ಚರ್ ಕ್ಲಿಯರಾಗಿ ಗೊತ್ತಾಯಿತು. ಈಗ ಅದು ಕನ್ಫರ್ಮ್ ಆಯಿತು, ಹೇಗಾಗಿದೆ ಏನಾಗಿದೆ, ಅವ್ರು ಟ್ರೀಟ್ಮೆಂಟ್ ಕೊಡೋಕ್ಕೂ ಉಪಯೋಗ ಆಗುತ್ತೆ. ಇತಿ ಅನನ್ಯ ಭಾವೇನ ಅಂದರೆ ತದ್ರೂಪಾಣ ಅಭೇದೇನ. ಅನೇಕ ರೂಪ ದೇವರಿಗಿದ್ರೂ ಕೂಡ ಪರಸ್ಪರ ರೂಪಗಳಿಗೆ ಭೇದ ಎಲ್ಲ ಚಿಂತನೆ ಮಾಡಬೇಕು. ತದಾತ್ಮತಾಂ ತಸ್ಯ ಆದಾನಾದಿ ಕರ್ತೃತ್ವಂಚ ಭೂತ ವಿಷಯೇ. ಎಲ್ಲ ಪ್ರಾಣಿಗಳಿಗೂ ಆದಾನಾದಿ ಕರ್ತೃವಾಗಿದ್ದಾನೆ, ಇದೆಲ್ಲ ಚಿಂತನೆ ಮಾಡಬೇಕು. ತಸ್ಮಾದಿಮಾಂ ಸ್ವಾಂ ಪ್ರಕೃತಿಂ ದೇವೀಂ ಸದಸಾತ್ಮಿಕಾಂ ದುರ್ವಿಭಾವ್ಯಾಂ ಪರಾಭಾವ್ಯ ಸ್ವರೂಪೇಣ ಅವತಿಷ್ಠತೆ. ನೋಡಿ, ಮತ್ತೆ ಗೀತಾಗೆ ಲಿಂಕ್ ಆಯ್ತು. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ದೇವರ ಮಾಯ ಈಗ ಡೀಲಿಂಕ್ ಆಯ್ತು, ಪೂರ್ತಿ ಹೊರಟೋಯ್ತು ಈ ಸ್ಥಿತಿಯಲ್ಲಿ. ಗೊತ್ತಾಯ್ತಾ? ನೋಡಿ, ತಸ್ಮಾತ್ ಇಮಾಂ ಸ್ವಾಂ ಪ್ರಕೃತಿಂ ದೇವೀಂ ಮಮ ಮಾಯ ಅಂತ ಹೇಳಿದ್ರೆ ಸ್ವಾಂ ಪ್ರಕೃತಿಂ ದೇವೀಂ ಸದಸದಾತ್ಮಿಕಾಂ. ಸತ್ ಮತ್ತು ಅಸತ್ ಬಹಳಷ್ಟು ಎರಡು ರೂಪಗಳು ಇವೆ, ಸದ್ರೂಪ ಅಸದ್ರೂಪ. ಅಸದ್ರೂಪ ಅಂದರೆ ವ್ಯಕ್ತ ಅವ್ಯಕ್ತ, ಇಲ್ಲದ ರೂಪ ಅಲ್ಲ. ದುರ್ವಿಭಾವ್ಯಾಂ ನೋಡಿ, ಅಲ್ಲಿ ಬರಲಿಲ್ಲ ಮಮ ಮಾಯ ದುರತ್ಯಯ ತದುತ್ತಮ ಪರಾಭಾವ್ಯ. ಇದನ್ನು ದಾಟಿಬಿಟ್ಟು ಸ್ವರೂಪೇ ನಾವತಿಷ್ಠತೆ, ಸ್ವರೂಪ ಉಳ್ಕೊಂಡ್ಬಿಡೋದು. ಬಾಯಿ ಎಲ್ಲ ಹೊರಟೋಗ್ಬಿಡುತ್ತೆ, ಸ್ವರೂಪ ಕಾಣಿಸುತ್ತೆ. ಪ್ರಕೃತಿಂ ಪರಾಭಾವ್ಯ ತದುತ್ತಮತ್ವೇನೈವ ಸದಾವತಿಷ್ಠತೆ ಪರಃ. ಜಡ ಪ್ರಕೃತಿಯನ್ನು ದಾಟಿಬಿಡುತ್ತಾನೆ, ಮಹಾಲಕ್ಷ್ಮಿ ಅನುಗ್ರಹಕ್ಕೆ ಗುರಿಯಾಗ್ತಾನೆ, ಸದಾಕಾರ ಆದಿ ಸ್ವರೂಪದಲ್ಲೇ ಇರ್ತಾನೆ. ಇದು ಫೈನಲ್ ಸಿದ್ಧಿ. ಇದು ಕೊಟ್ಟು ಯೋಗದ ಶುರು ಮಾಡಿಬಿಟ್ಟು ಕೊನೆ ಮುಗಿಸ್ಬೇಕಾದ್ರೆ ಯೋಗದ ಫಲವಾಗಿ ಪೂರ್ತಿ ದೇಹ ಮೊದಲು ಡೀಲಿಂಕ್ ಆಗ್ತಾನೆ, ಆಮೇಲೆ ಬಿಡ್ತಾನೆ. ಸರ್ವಭೂತಸ್ಥಮೀಶೇಷಂ ಜೇತಾರಂ ಪ್ರಕೃತೇರಪಿ ಅವಿಶೇಷಂ ಸದೈವೈಕಂ ಚಿಂತಯನ್ ವಿಪ್ರಮುಚ್ಯತೆ. ಸರ್ವ ಭೂತಸ್ಥಂ ಈಶೇಷಂ. ಭೂತ ಅಂದರೆ ಪ್ರಾಣಿಗಳು, ಎಲ್ಲ ಭೂತಗಳಲ್ಲೂ ಪರಮಾತ್ಮ ಇದ್ದಾನೆ. ಈಶೇಷಂ ಈಶರಿಗೂ ಈಶನಾಗಿದ್ದಾನೆ. ಜೇತಾರಂ ಎಲ್ಲವನ್ನೂ ಗೆಲ್ತಾನೆ. ಪ್ರಕೃತಿಯರಪಿ ಜೇತಾರಂ ಪ್ರಕೃತಿಯನ್ನು ಮೆಟ್ಟಿ ನಿಂತಿದ್ದಾನೆ. ಅವಿಶೇಷಂ ಸರ್ವದಾ ಏಕಂ ಸದೈವ ಏಕಂ. ವಿಶೇಷ ಪರಮಾತ್ಮನಲ್ಲಿ ಇಲ್ಲ ಅಂದರೆ ರೂಪಗಳು ವ್ಯತ್ಯಾಸ ಇಲ್ಲ, ವಿಶೇಷ ಇದೆ, ರೂಪಗಳು ವ್ಯತ್ಯಾಸ ಇಲ್ಲ. ಆ ವಿಶೇಷ ಬೇರೆ, ಈ ವಿಶೇಷ ಬೇರೆ. ಸದೈವ ಏಕಂ ಚಿಂತಯಂ ಈ ಚಿಂತನೆ ಮಾಡ್ತಾ ಹೋದಂತೆ ವಿಪ್ರಮುಚ್ಯತೆ. ಮುಚ್ಯತೆ ಪ್ರಮುಚ್ಯತೆ ವಿಪ್ರಮುಚ್ಯತೆ. ವಿಪ್ರ ಬ್ರಾಹ್ಮಣ ಮುಕ್ತನಾಗ್ತಾನೆ ಅಂತ ಅರ್ಥ ಅಲ್ಲ. ಈ ಪ್ರಾಮುಚ್ಯತೆ ವಿಶೇಷವಾಗಿ ಸಂಪೂರ್ಣ ಬಿಡುಗಡೆಯನ್ನು ಕಾಣುತ್ತಾನೆ ಅಂತ. ಇಲ್ಲಿಗೆ ಅಧ್ಯಯನ ಮುಗಿದೋಯ್ತು. ಯೋಗದ ವಿಷಯ ಸಂಪೂರ್ಣ ಒಂದೇ ಕಡೆ ಎಲ್ಲ ಮುಖದನ್ನು ಹೇಳುವಂತೆ ಆಯಿತು. ಇತ್ಯ ತೃತೀಯ ತಾತ್ಪರ್ಯೆ ಏಕೋನವಿಂಶೋ ಅಧ್ಯಾಯ. ಸರಿ 6ನೇ ಅಧ್ಯಾಯ ಭಗವದ್ಗೀತೆ ಇಷ್ಟು ಸೇರಿಸ್ಕೊಂಡ್ಬಿಟ್ರೆ ಪೂರ್ತಿ ಯಾವುದೋ ಇದು ಸರಿಯಾಗಿ ಅರ್ಥ ಆಯಿತು. ತ್ರಿಂಶೋಧ್ಯಾಯ ನಾಳೆ ದಿವಸ 30ನೇ ಅಧ್ಯಾಯ. ಓಂ